ಇವತ್ತು ನಾನು ನಿಮ್ಮ ಮುಂದೆ ವಿಶ್ವನಾಥ್ ಅಂಡ್ ಸನ್ಸ್ ಸಿನಿಮಾದ ಫುಲ್ ಸ್ಟೋರಿ ತಂದಿದ್ದೀನಿ. ಈ ಕಥೆ ಸಂಜಯ್ ವಿಶ್ವನಾಥ್ ಅನ್ನೋ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ನದ್ದು. ಅವನ ಹತ್ತಿರ ದುಡ್ಡು, ಹೆಸರು, ದೊಡ್ಡ ಬಿಸ್ನೆಸ್ ಎಲ್ಲವೂ ಇದೆ. ಆದ್ರೆ ಅವನ ಲೈಫ್ನಲ್ಲಿ ಒಂದೇ ಒಂದು ಕೊರತೆ, ಒಂದು ಸ್ವಂತ ಫ್ಯಾಮಿಲಿ. ಅಷ್ಟಕ್ಕೂ ಆತನಿಗೆ ಮದುವೆ ಅಂದ್ರೆ ಯಾಕಿಷ್ಟು ಭಯ? ಅವನ ಬಾಲ್ಯದಲ್ಲಿ ನಡೆದ ಘೋರ ಘಟನೆ ಏನು? ಕೇವಲ ಹಣಕ್ಕಾಗಿ ಮನೆಗೆ ಬಂದ ಹುಡುಗಿ ಮಗುವನ್ನ ಉಡಿಸ್ತಾಳ ಅಥವಾ ಇಡೀ ಫ್ಯಾಮಿಲಿಯನ್ನೇ ಒಡೆದು ಹಾಕ್ತಾಳ? ಇದೇ ಇಮೋಷನ್, ಸಸ್ಪೆನ್ಸ್ ಹಾಗೂ ಪ್ರೀತಿಯನ್ನೊಳಗೊಂಡ ವಿಶ್ವನಾಥ್ ಅಂಡ್ ಸನ್ಸ್ ಸಿನಿಮಾದ ಅದ್ಭುತ ಕಥೆ. ಸಂಜಯ್ ಇಂಡಿಯಾದ ಅತೀ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಲ್ಲಿ ಒಬ್ಬರು. 40 ವರ್ಷ ದಾಟಿದ್ರೂ ಇವತ್ತಿಗೂ ಮದುವೆ ಆಗಿಲ್ಲ. ಮಗ ಮದುವೆಯಾಗಿ ಸೆಟ್ಲ್ ಆಗಿ ಒಂದು ಸ್ವಂತ ಫ್ಯಾಮಿಲಿ ಮಾಡ್ಕೋಬೇಕು ಅನ್ನೋದು ಅವನ ತಾಯಿಯ ಆಸೆ. ಆದ್ರೆ ಮದುವೆ ಅನ್ನೋ ಮಾತು ಬಂದ್ರಿ ಸಾಕು, ಸಂಜಯ್ ದೂರ ಓಡ್ತಾನೆ. ಇದಕ್ಕೆ ಬರೀ ಅವನ ಹಠ ಕಾರಣ ಅಲ್ಲ, ಇದರ ಹಿಂದೆ ಅವನ ಬಾಲ್ಯದ ಒಂದು ನೋವಿರುತ್ತೆ. ಆ ಘಟನೆ ಆದ್ಮೇಲೆ ಮದುವೆ ಮತ್ತು ಸಂಬಂಧಗಳನ್ನ ಅವನು ಬೇರೆ ರೀತಿಯಲ್ಲಿ ನೋಡಕ್ಕೆ ಶುರು ಮಾಡಿರ್ತಾನೆ. ಆದ್ರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಸಂಜಯ್ ಮದುವೆಯಾಗದೆ ತಂದೆಯಾಗಲು ಡಿಸೈಡ್ ಮಾಡ್ತಾನೆ. ಸರೋಗೇಟ್ ತಾಯಿಯ ಸಹಾಯದಿಂದ ಅವನಿಗೆ ಒಂದು ಮಗು ಹುಟ್ಟುತ್ತೆ. ಆದ್ರೆ ಸ್ವಲ್ಪ ಸಮಯದ ನಂತರ ಮಗುವಿನ ಆರೋಗ್ಯ ಇದ್ದಕ್ಕಿದ್ದಂತೆ ಹದಗೆಡುತ್ತೆ. ಡಾಕ್ಟರ್ಸ್ ಚೆಕ್ ಮಾಡಿದಾಗ ಮಗುವಿಗೆ ಗಂಭೀರವಾದ ಕಾಯಿಲೆ ಇರೋದು ಗೊತ್ತಾಗುತ್ತೆ. ಮಗುವನ್ನು ಉಳಿಸಲು ಸ್ಪೆಷಲ್ ಆಪರೇಷನ್ ಮಾಡೋದು ಅನಿವಾರ್ಯ ಆಗುತ್ತೆ. ಆದ್ರೆ ಅದಕ್ಕೆ ಮಗುವಿಗೆ ಜನ್ಮ ನೀಡಿದ ತಾಯಿಯ ಬೋನ್ ಮ್ಯಾರೋ ಬೇಕಾಗಿರುತ್ತೆ. ಹೀಗಾಗಿ ಆ ಹುಡುಗಿಯನ್ನು ಹುಡುಕದೆ ಸಂಜಯ್ಗೆ ಬೇರೆ ಆಪ್ಷನ್ ಇರಲ್ಲ. ಇಲ್ಲಿಂದ ಸಿನಿಮಾದ ಹೀರೋಯಿನ್ ಮ್ಯಾಡಿ ಎಂಟ್ರಿ ಕೊಡ್ತಾಳೆ. ಮ್ಯಾಡಿಗೆ ಕೇವಲ 22 ವರ್ಷ. ಅವಳು ಅಮೆರಿಕಾದಲ್ಲಿ ಮೆಡಿಸಿನ್ ಓದ್ತಿರ್ತಾಳೆ. ಮಗು ಹುಟ್ಟೋಕೆ ಮುಂಚೆ ಸಂಜಯ್ ಅವಳನ್ನ ನೋಡಿರಲ್ಲ, ಯಾಕಂದ್ರೆ ಪೂರ್ತಿ ಸರೋಗಸಿ ಪ್ರಾಸೆಸ್ ನಲ್ಲಿ ಅವರಿಬ್ರು ಭೇಟಿಯಾಗಿರಲ್ಲ. ಸಂಜಯ್ ತನ್ನ ಟೀಮ್ ಜೊತೆ ಅಮೆರಿಕಾಗೆ ಬಂದು ಮ್ಯಾಡಿಯನ್ನ ಹುಡುಕುತ್ತಾ ಅವಳ ಹಾಸ್ಟೆಲ್ಗೆ ರೀಚ್ ಆಗ್ತಾನೆ. ಆದ್ರೆ ಅಲ್ಲಿಗೆ ಹೋದಾಗ ಅವನು ನೋಡುವ ದೃಶ್ಯ ಅವನಿಗೆ ಶಾಕ್ ಕೊಡುತ್ತೆ. ಹಾಸ್ಟೆಲ್ನಲ್ಲಿ ಮ್ಯಾಡಿಯ ಬರ್ತ್ಡೇ ಸೆಲೆಬ್ರೇಟ್ ಆಗ್ತಾ ಇರುತ್ತೆ. ಅವಳ ಫ್ರೆಂಡ್ಸ್ ಕೇಕ್ ಹಿಡ್ಕೊಂಡು ಅವಳನ್ನ ಕರೀತಾ ಇರ್ತಾರೆ. ಮ್ಯಾಡಿ, ಬೇಗ ಆಚೆ ಬಾ, ನಾವು ನಿನಗೋಸ್ಕರ ಕೇಕ್ ತಂದಿದ್ದೀವಿ. ಆದ್ರೆ ಮ್ಯಾಡಿ ಅಲ್ಲಿರಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವಳು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಫುಲ್ ನಶೆಯಲ್ಲಿರೋದು ಗೊತ್ತಾಗುತ್ತೆ. ಇದನ್ನ ನೋಡಿದ ಸಂಜಯ್ ದಂಗಾಗ್ತಾನೆ. ನನ್ನ ಮಗುವಿಗೆ ಜನ್ಮ ಕೊಟ್ಟ ಹುಡುಗಿ ಇವಳೇನಾ ಅಂತ ಅನ್ಕೊಳ್ತಾನೆ. ಅದರ ಜೊತೆಗೆ ಮ್ಯಾಡಿಗೆ ಕೇವಲ 22 ವರ್ಷ ಅಂತ ಗೊತ್ತಾದಾಗ ಸಂಜಯ್ಗೆ ಇನ್ನೊಂದು ದೊಡ್ಡ ಶಾಕ್ ಆಗುತ್ತೆ. ಈಗ ಸಂಜಯ್ ಮಗುವಿನ ಕಾಯಿಲೆಯ ಬಗ್ಗೆ ಪೂರ್ತಿ ವಿಷಯವನ್ನ ಅವಳ ಮುಂದೆ ಇರ್ತಾನೆ. ಮಗುವನ್ನು ಉಳಿಸಲು ಅವಳ ಬೋನ್ ಮ್ಯಾರೋ ಬೇಕು, ಅವಳು ತಕ್ಷಣ ಇಂಡಿಯಾಗೆ ಬರಬೇಕು ಅಂತ ವಿವರಿಸ್ತಾನೆ. ಸಹಾಯ ಮಾಡಲು ಮ್ಯಾಡಿ ಒಪ್ಕೋತಾರೆ. ಆದ್ರೆ ಒಂದು ಕಂಡೀಷನ್ ಇರ್ತಾಳೆ, ಅವಳಿಗೆ ದುಡ್ಡು ಬೇಕು. ತನ್ನ ಮಗುವಿನ ಜೀವ ಉಳಿಸೋಕೆ ಸಂಜಯ್ ಇಷ್ಟು ಪರದಾಡ್ತಿರುವಾಗ ಮ್ಯಾಡಿ ತನ್ನ ಹತ್ತಿರ ದುಡ್ಡು ಕೇಳ್ತಿರೋದು ಅವನಿಗೆ ವಿಚಿತ್ರ ಅನ್ಸುತ್ತೆ. ಆದ್ರೆ ಮ್ಯಾಡಿಯ ಕ್ಯಾರೆಕ್ಟರ್ ಹಾಗೆ, ಅವಳು ಟೆನ್ಷನ್ ಇಲ್ಲದ ಬಿಂದಾಸ್ ಹುಡುಗಿ. ನಿಜ ಹೇಳ್ಬೇಕಂದ್ರೆ ದುಡ್ಡಿಗೋಸ್ಕರನೇ ಅವಳು ಸರೋಗೇಟ್ ತಾಯಿಯಾಗೋಕೆ ಡಿಸೈಡ್ ಮಾಡಿರ್ತಾಳೆ. ಈಗಲೂ ಅವರಿಗೆ ಸುಮಾರು $75,000 ಬೇಕಿರುತ್ತೆ. ಸಂಜೆಯಿಂದ ದುಡ್ಡಿಸ್ಕೊಂಡು ತನ್ನ ಸಾಲ ತೀರ್ಸಿ ಆಮೇಲೆ ಅವನ ಜೊತೆ ಇಂಡಿಯಾಗೆ ಬರೋಕೆ ಮಾಡಿ ಒಪ್ಕೋತಾಳೆ. ಇವರಿಬ್ಬರೂ ಇಂಡಿಯಾಗೆ ಹೊರಡ್ತಾರೆ. ಸಂಜಯ್ ಹತ್ತಿರ ಅವನದೇ ಆದ ಪ್ರೈವೇಟ್ ಜೆಟ್ ಇರುತ್ತೆ. ಅದನ್ನು ನೋಡಿ ಮ್ಯಾಡಿ ಸರ್ಪ್ರೈಸ್ ಆಗಿ ಅದರ ಬಗ್ಗೆ ತಮಾಷೆ ಮಾಡ್ತಾ ಇರ್ತಾಳೆ. ಪ್ರಯಾಣದ ಉದ್ದಕ್ಕೂ ಅವಳು ಸಂಜಯ್ ಜೊತೆ ಮಾತಾಡ್ತಾನೆ ಇರ್ತಾರೆ. ಆದ್ರೆ ಸಂಜಯ್ ಮಾತ್ರ ಫುಲ್ ಸೈಲೆಂಟ್. ಅವನಿಗೆ ಆ ಕ್ಷಣದಲ್ಲಿ ಒಂದೇ ಒಂದು ವಿಷಯ ಮುಖ್ಯ, ತನ್ನ ಮಗುವನ್ನು ಉಳಿಸೋದು. ಇಂಡಿಯಾಗೆ ರೀಚ್ ಆದ್ಮೇಲೆ ಮ್ಯಾಡಿ ಮಗುವಿನ ಜೊತೆ ಸಂಜಯ್ ಮನೆಗೆ ಬರ್ತಾರೆ. ಅಲ್ಲಿ ಸಂಜಯ್ ತಾಯಿ ನಿರ್ಮಲಾ ಇರ್ತಾರೆ. ಮ್ಯಾಡಿಯನ್ನ ನೋಡಿದ ನಿರ್ಮಲಾ ಸ್ಟನ್ ಆಗ್ತಾರೆ. ತನ್ನ ಮೊಮ್ಮಗನಿಗೆ ಜನ್ಮ ಕೊಟ್ಟ ಹುಡುಗಿ ಇಷ್ಟು ಚಿಕ್ಕವಳಾಗಿರ್ತಾಳೆ ಅಂತ ನಿರ್ಮಲಾ ಅಂದ್ಕೊಂಡೇ ಇರಲ್ಲ. ಮ್ಯಾಡಿ ಯಾವಾಗ್ಲೂ ತರ ಫುಲ್ ಬಿಂದಾಸ್ ಆಗಿರ್ತಾರೆ. ಸಂಜಯ್ ತಾಯಿಯನ್ನು ನೋಡಿದ ತಕ್ಷಣ ಡೈರೆಕ್ಟ್ ಆಗಿ ಹೆಸರಿಡಿದು ಹಾಯ್ ನಿರ್ಮಲಾ, ಹೇಗಿದ್ದೀರಾ ಅಂತಾರೆ. ಮ್ಯಾಡಿ ಈ ರೀತಿ ಮಾತಾಡೋದು ನಿರ್ಮಲಾಗಿ ಇಷ್ಟ ಆಗಲ್ಲ. ಅದರ ಮೇಲೆ ಮಗುವಿಗೆ ಬೋನ್ ಮ್ಯಾರೋ ಕೊಡೋಕೆ ಮ್ಯಾಡಿ ದುಡ್ಡು ಡಿಮಾಂಡ್ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಅವರ ಕೋಪ ಇನ್ನೂ ಜಾಸ್ತಿ ಆಗುತ್ತೆ. ಈ ಹುಡುಗಿ ಬರೀ ದುಡ್ಡಿಗೋಸ್ಕರನೇ ತಮ್ಮ ಫ್ಯಾಮಿಲಿಗೆ ಬಂದಿದ್ದಾರೆ ಅಂತ ನಿರ್ಮಲಾ ಅಂದ್ಕೊಳ್ತಾರೆ. ಆದ್ರೆ ಮ್ಯಾಡಿ ಅದನ್ನ ಮನಸ್ಸಿಗೆ ಹಚ್ಕೊಳ್ಳಲ್ಲ. ಮಗುವಿನ ಟ್ರೀಟ್ಮೆಂಟ್ ಮುಗಿಯೋವರೆಗೂ ಅವಳು ಇದೇ ಮನೆಯಲ್ಲಿರಬಹುದು, ಇದನ್ನ ತನ್ನದೇ ಮನೆ ಅಂತ ಅನ್ಕೋಬಹುದು ಅಂತ ಸಂಜಯ್ ಕೂಡ ಅವರಿಗೆ ಹೇಳ್ತಾನೆ. ಸಂಜಯ್ ಮನೆ ಒಂದು ಅರಮನೆಗಿಂತ ಕಮ್ಮಿ ಇರಲ್ಲ. ಮ್ಯಾಡಿಗೋಸ್ಕರ ಒಂದು ಸಪರೇಟ್ ರೂಮ್ ಕೂಡ ರೆಡಿ ಮಾಡ್ತಾರೆ. ಆದ್ರೆ ಅದೇ ರಾತ್ರಿ ಒಂದು ಸಣ್ಣ ಇಮೋಷನಲ್ ಮೂಮೆಂಟ್ ನಡೆಯುತ್ತೆ. ಮಗು ಅಳೋ ಸೌಂಡ್ ಕೇಳಿ ಮ್ಯಾಡಿ ತನ್ನ ರೂಮ್ ನಿಂದ ಆಚೆ ಬರ್ತಾರೆ. ಕೆಳಗಡೆ ನಿರ್ಮಲಾ ಮಗುವನ್ನ ಸುಮ್ಮನೆ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾರೆ. ಮ್ಯಾಡಿಯನ್ನ ನೋಡಿದ ನಿರ್ಮಲಾ, ಬಾ ಇವನನ್ನ ಸ್ವಲ್ಪ ನೋಡು ಅಂತಾರೆ. ಮ್ಯಾಡಿ ಮಗುವಿನ ಹತ್ತಿರ ಹೋಗಿ ಪ್ರೀತಿಯಿಂದ ಕರೀತಾಳೆ. ಕೆಲವೇ ಕ್ಷಣಗಳಲ್ಲಿ ಮಗು ಅಳೋದು ನಿಲ್ಲಿಸುತ್ತೆ. ಇದನ್ನ ನೋಡಿ ನಿರ್ಮಲಾಗೂ ಆಶ್ಚರ್ಯ ಆಗುತ್ತೆ. ಮಗು ಇಷ್ಟು ಹೊತ್ತಿಂದ ಅಳ್ತಾನೇ ಇತ್ತು, ಆದ್ರೆ ನಿನ್ನನ್ನ ನೋಡಿದ ತಕ್ಷಣ ಸುಮ್ಮನಾಯಿತು. ಬಹುಶಃ ನೀನು ಅವನ ತಾಯಿ ಅಂತ ಅವನಿಗೆ ಗೊತ್ತೇನೋ ಅಂತ ನಿರ್ಮಲಾ ಮ್ಯಾಡಿಗೆ ಹೇಳ್ತಾರೆ. ಇದರ ನಂತರ ನಿರ್ಮಲಾ ಮ್ಯಾಡಿ ಬಗ್ಗೆ ಕೇಳ್ತಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಅವಳು ಯಾಕೆ ಸರೋಗೇಟ್ ತಾಯಿಯಾಗೋಕೆ ಡಿಸೈಡ್ ಮಾಡಿದ್ಲು ಅಂತ ಕೇಳ್ತಾರೆ.
ಆಗ ಮ್ಯಾಡಿ ತನ್ನ ಲೈಫ್ ಸ್ಟೋರಿ ಹೇಳ್ತಾರೆ. ಅವಳ ಅಪ್ಪ ಅಮ್ಮ ಇಬ್ಬರು ಅಮೆರಿಕಾದಲ್ಲಿ ಡಾಕ್ಟರ್ಸ್ ಆಗಿದ್ದು, ಆದ್ರೆ ಮ್ಯಾಡಿಗೆ ಕೇವಲ 6 ವರ್ಷ ಇದ್ದಾಗ ಒಂದು ಆಕ್ಸಿಡೆಂಟ್ ನಲ್ಲಿ ಅವರಿಬ್ಬರು ತೀರಿ ಹೋದರು. ಅಪ್ಪ ಅಮ್ಮ ತೀರಿಕೊಂಡ ಮೇಲೆ ಅವಳು ಅನಾಥಾಶ್ರಮದಲ್ಲಿ ಬೆಳೆದು ತನ್ನ ಎಜುಕೇಶನ್ ಮತ್ತು ಬೇರೆ ಖರ್ಚಿನ ಜವಾಬ್ದಾರಿಯನ್ನು ಅವಳೇ ತಗೋಬೇಕಾಗಿ ಬಂತು. ಮ್ಯಾಡಿ ಕೂಡ ಡಾಕ್ಟರ್ ಆಗ್ಬೇಕು ಅನ್ನೋದು ಅವಳ ಅಪ್ಪ ಅಮ್ಮನ ಆಸೆಯಾಗಿತ್ತು. ಹಾಗಾಗಿ ಅವಳು ಮೆಡಿಕಲ್ ಸ್ಟಡೀಸ್ ಶುರು ಮಾಡಿ ಜೊತೆಗೆ ಪಾರ್ಟ್ ಟೈಮ್ ಕೆಲಸ ಕೂಡ ಮಾಡ್ತಾಳೆ. ಆದ್ರೆ ಎಜುಕೇಶನ್ ಖರ್ಚು ತುಂಬಾ ಜಾಸ್ತಿ ಇರುತ್ತೆ. ಆಗ್ಲೇ ಅವಳಿಗೆ ಸಂಜಯ್ ಮಗುವಿಗೆ ಸರೋಗೇಟ್ ತಾಯಿಯಾಗೋ ಆಫರ್ ಬರುತ್ತೆ. ಇದಕ್ಕೆ ಪ್ರತಿಯಾಗಿ ಅವಳಿಗೆ $500 ಸಿಗ್ತಾ ಇತ್ತು. ತನ್ನ ಕನಸನ್ನ ನನಸು ಮಾಡ್ಕೊಳ್ಳಕ್ಕೆ ಮ್ಯಾಡಿ ಈ ಡಿಸಿಷನ್ ತಗೊಂಡ್ಲು. ಹೀಗೆ ಅವಳು ಸಂಜಯ್ ಮಗುವಿಗೆ ಸರೋಗೇಟ್ ತಾಯಿಯಾದ್ಲು. ಮ್ಯಾಡಿ ತನ್ನ ಸ್ಯಾಡ್ ಸ್ಟೋರಿಯನ್ನು ಎಷ್ಟು ಲೈಟ್ ಆಗಿ ಹೇಳ್ತಾಳೆ ಅಂದ್ರೆ, ಹೊರಗಡೆ ಎಷ್ಟೇ ತರಲೆ ತರ ಕಂದ್ರು ಅವಳು ಮನಸ್ಸಿಂದ ತುಂಬಾ ಒಳ್ಳೆಯವಳು ಅಂತ ನಿರ್ಮಲಾಗಿ ರಿಯಲೈಸ್ ಆಗುತ್ತೆ. ಮ್ಯಾಡಿ ಹೋದ್ಮೇಲೆ ನಿರ್ಮಲಾ ಮಗುವನ್ನ ನೋಡಿ, ನಿನ್ ತಾಯಿ ಕೆಟ್ಟವಳಲ್ಲ, ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ ಹೇಳ್ತಾರೆ. ನಿಧಾನವಾಗಿ ಮ್ಯಾಡಿಯ ಮನೆಯಲ್ಲಿ ಬೆರೆಯೋಕೆ ಶುರು ಮಾಡ್ತಾಳೆ. ಮನೆಯ ಕೆಲಸದವರ ಜೊತೆಗೂ ಫ್ರೆಂಡ್ ಆಗಿ ತನ್ನ ತಮಾಷೆಯ ಮಾತುಗಳಿಂದ ಇಡೀ ಮನೆಯ ವಾತಾವರಣವನ್ನೇ ಬದಲಾಯಿಸ್ತಾಳೆ. ಆದ್ರೆ ಮಗುವಿನ ಆಪರೇಷನ್ಗೆ ಇನ್ನೂ 1 ತಿಂಗಳು ಬಾಕಿ ಇರುತ್ತೆ. ಇಷ್ಟು ದಿನ ಮನೆಯಲ್ಲಿ ಬಂದಿಯಾಗಿರೋದು ಮ್ಯಾಡಿಗೆ ಸ್ವಲ್ಪವೂ ಇಷ್ಟ ಆಗಲ್ಲ. ಹಾಗಾಗಿ ಸಂಜಯ್ಗೆ ತನ್ನನ್ನು ಎಲ್ಲಾದ್ರೂ ಆಚೆ ಕರ್ಕೊಂಡು ಹೋಗು ಅಂತ ಕೇಳ್ತಾಳೆ. ಆದ್ರೆ ಸಂಜಯ್ಗೆ ಆಫೀಸ್ ಕೆಲಸ ಇರೋದ್ರಿಂದ ಎಲ್ಲಿಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾಳೆ. ತಕ್ಷಣ ಮಾಡಿ, ಹಾಗಾದ್ರೆ ನಾನ್ ನಿನ್ ಜೊತೆ ಆಫೀಸ್ ಬರ್ತೀನಿ ಅಂತಾರೆ. ಈಗ ಮಾರ್ನೇ ದಿನಾನೇ ಅವಳು ಸಂಜಯ್ ಜೊತೆ ಆಫೀಸ್ಗೆ ರೀಚ್ ಆಗ್ತಾರೆ. ಮ್ಯಾಡಿ ಆಫೀಸ್ನಲ್ಲೂ ಎಲ್ಲರ ಜೊತೆ ಫ್ರೆಂಡ್ ಆಗ್ತಾರೆ. ಅವಳ ತಮಾಷೆ ಮತ್ತು ಓಪನ್ ನೇಚರ್ ಎಲ್ಲರಿಗೂ ಇಷ್ಟ ಆಗೋಕೆ ಶುರುವಾಗುತ್ತೆ. ಆದ್ರೆ ಸಂಜಯ್ ಇದಕ್ಕೆ ಫುಲ್ ಆಪೋಸಿಟ್. ಆಫೀಸ್ನಲ್ಲಿ ಅವನು ತುಂಬಾ ಸ್ಟ್ರಿಕ್ಟ್ ಮತ್ತು ಡಿಸಿಪ್ಲಿನ್ಡ್ ಬಾಸ್. ಅದಕ್ಕೆ ಮ್ಯಾಡಿ ಪದೇ ಪದೇ ಅವನನ್ನ ರೇಗಿಸ್ತಾ, ಯಾಕೆ ಯಾವಾಗ್ಲೂ ಇಷ್ಟು ಸೀರಿಯಸ್ ಆಗಿದ್ಯಾ, ನಾನ್ ನಿನ್ನನ್ನ ನಗೋದನ್ನೇ ನೋಡಿಲ್ಲ ಅಂತ ಕೇಳ್ತಾಳೆ. ಆದ್ರೆ ಸಂಜಯ್ ಅವಳ ಕಾಮೆಂಟ್ಸ್ ನ ಇಗ್ನೋರ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಸಂಜಯ್ ಕಂಪನಿಯಲ್ಲಿ ಕಳೆದ 30 ವರ್ಷಗಳಿಂದ ಡ್ರೈವರ್ ಆಗಿ ಕೆಲಸ ಮಾಡ್ತಿರೋ ಮುತ್ತುಕುಮಾರ್ ಅನ್ನೋ ವ್ಯಕ್ತಿ ಆಫೀಸ್ಗೆ ಬರ್ತಾನೆ. ಅವನಿಗೆ ಸಂಜಯ್ನ ಭೇಟಿ ಮಾಡ್ಬೇಕು ಅಂತಿರುತ್ತೆ. ಆದ್ರೆ ಸಂಜಯ್ ಅವನನ್ನ ಕಂಟಿನ್ಯೂಸ್ ಆಗಿ ಇಗ್ನೋರ್ ಮಾಡ್ತಾ ಇರ್ತಾನೆ. ಇದೆಲ್ಲವನ್ನು ನೋಡ್ತಿದ್ದ ಮ್ಯಾಡಿ ಸಂಜಯ್ಗೆ, ನಿನ್ನತ್ರ ಕೇವಲ 5 ನಿಮಿಷ ಇಲ್ವಾ, ಇಷ್ಟು ವರ್ಷಗಳಿಂದ ನಿನಗೋಸ್ಕರ ಕೆಲಸ ಮಾಡ್ತಿರೋ ವ್ಯಕ್ತಿ ನಿನ್ನನ್ನ ಭೇಟಿ ಮಾಡ್ಬೇಕು ಅಂತಿದ್ದಾನೆ, ಅಟ್ಲೀಸ್ಟ್ ಅವನು ಏನ್ ಹೇಳ್ಬೇಕು ಅಂತಿದ್ದಾನೋ ಅದನ್ನಾದ್ರೂ ಕೇಳು ಅಂತಾಳೆ. ಆದ್ರೆ ಯಾರನ್ನ ಭೇಟಿ ಮಾಡ್ಬೇಕು ಯಾರನ್ನ ಮಾಡಬಾರ್ದು ಅನ್ನೋ ಡಿಸಿಷನ್ ನಾನೇ ತಗೋತೀನಿ ಅಂತ ಸಂಜಯ್ ಸ್ಟ್ರಿಕ್ಟ್ ಆಗಿ ಅವಳಿಗೆ ರಿಪ್ಲೈ ಮಾಡ್ತಾನೆ. ಇದರ ನಂತರ ಸಂಜಯ್ ಲೈವ್ ಟಿವಿ ಚಾನಲ್ ಇಂಟರ್ವ್ಯೂಗೆ ಹೊರಡ್ತಾನೆ. ಮ್ಯಾಡಿಯು ಅವನ ಜೊತೆ ಹೋಗ್ತಾರೆ. ಇಂಟರ್ವ್ಯೂ ಸಮಯದಲ್ಲಿ ವಿಡಿಯೋ ಕಾಲ್ ಮೂಲಕ ಒಬ್ಬ ಹುಡುಗ ಸಂಜಯ್ ಜೊತೆ ಜಾಯಿನ್ ಆಗ್ತಾನೆ. ಸಂಜಯ್ ಸಹಾಯದಿಂದ ತಾನು ಇವತ್ತು ಫಾರಿನ್ ನ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅವನು ಹೇಳ್ತಾನೆ. ಅವನು ಸಂಜಯ್ಗೆ, ನೀವೆಲ್ಲಾದ್ರೂ ಅಮೆರಿಕಾಗೆ ಬಂದ್ರಿ ಖಂಡಿತ ನನ್ನನ್ನ ಭೇಟಿ ಮಾಡಬೇಕು, ಯಾಕಂದ್ರೆ ನಾನು ನಿಮಗೆ ಪೂರ್ತಿ ಅಮೆರಿಕ ತೋರಿಸ್ಬೇಕು ಅಂತಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಸಂಜಯ್ಗೆ ಆ ಹುಡುಗನನ್ನ ಗುರ್ತು ಹಿಡಿಯೋಕಾಗಲ್ಲ. ಅಸಲಿಗೆ ಈ ಹುಡುಗ ಯಾರು ಅಂತ ಕೇಳಿದಾಗ ಅವನ ಹೆಸರು ಅಶೋಕ್. ಅಶೋಕ್ ಬೇರೆ ಯಾರೂ ಅಲ್ಲ, ಮುತ್ತುಕುಮಾರ್ ಮಗ ಅಂತ ರಿವೀಲ್ ಆಗುತ್ತೆ. ಇದನ್ನ ಕೇಳಿದ ಅಶೋಕ್ಗೆ ಸ್ವಲ್ಪ ಮುಜುಗರ ಆಗುತ್ತೆ. ಅದನ್ನ ಸಂಜಯ್ ಅರ್ಥ ಮಾಡ್ಕೊಳ್ತಾನೆ. ಡೈರೆಕ್ಟ್ ಆಗಿ, ನೀನು ಮುತ್ತುಕುಮಾರ್ ಮಗ ಅಲ್ವಾ ಅಂತ ಕೇಳ್ತಾನೆ. ಅಶೋಕ್ ಕೆಲವು ಕ್ಷಣ ಸೈಲೆಂಟ್ ಆಗ್ತಾನೆ. ತನ್ನ ತಂದೆಯ ಪ್ರೊಫೆಷನ್ ಬಗ್ಗೆ ಹೇಳಿಕೊಳ್ಳೋಕೆ ಅವನು ನಾಚಿಕೆ ಪಡ್ತಿದ್ದಾನೆ ಅಂತ ಸಂಜಯ್ಗೆ ರಿಯಲೈಸ್ ಆಗುತ್ತೆ. ಅಷ್ಟರಲ್ಲಿ ಹೊರಗಡೆ ತನ್ನನ್ನ ಭೇಟಿ ಮಾಡೋಕೆ ಇನ್ನೂ ವೇಟ್ ಮಾಡ್ತಿದ್ದ ಮುತ್ತುಕುಮಾರ್ ಮೇಲೆ ಸಂಜಯ್ ಕಣ್ಬೀಳುತ್ತೆ. ತಕ್ಷಣ ಅವನನ್ನ ಒಳಗೆ ಕರೀತಾನೆ. ಆಮೇಲೆ ಅದೇ ಲೈವ್ ಇಂಟರ್ವ್ಯೂನಲ್ಲಿ ಸಂಜಯ್ ಎಲ್ಲರಿಗೂ ಮುತ್ತುಕುಮಾರ್ ಬಗ್ಗೆ ಹೇಳ್ತಾನೆ. ಮುತ್ತುಕುಮಾರ್ ತನ್ನ ಕಂಪನಿಯಲ್ಲಿ ಸುಮಾರು 30 ವರ್ಷ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾನೆ. ಅವನು ಯಾವತ್ತೂ ಭಿಕ್ಷೆ ಬೇಡಿ ಯಾರ ಹತ್ತಿರವೂ ದುಡ್ಡು ಕೇಳಿರಲಿಲ್ಲ. ಆದ್ರೆ ಮಗನ ಎಜುಕೇಶನ್ ವಿಷಯ ಬಂದಾಗ ಮೊದಲ ಬಾರಿಗೆ ಸಂಜಯ್ ಹತ್ತಿರ ದುಡ್ಡು ಕೇಳಿದ್ದ. ಸಂಜಯ್ ಅವನಿಗೆ ಹೆಲ್ಪ್ ಮಾಡಿದ್ದ. ಆ ದುಡ್ಡಿನಿಂದ ಅಶೋಕ್ ತನ್ನ ಎಜುಕೇಶನ್ ಮುಗಿಸಿ ಇವತ್ತು ಫಾರಿನ್ ನಲ್ಲಿ ಒಳ್ಳೆಯ ಲೈಫ್ ಲೀಡ್ ಮಾಡ್ತಿದ್ದಾನೆ. ಆದ್ರೆ ಮುತ್ತುಕುಮಾರ್ ತನ್ನ ಮಗನ ಎಜುಕೇಶನ್ಗಾಗಿ ತಗೊಂಡಿದ್ದ ಸಾಲ ತೀರ್ಸೋಕೆ ಇಂದಿಗೂ ಸಂಜಯ್ ಹಿಂದೆನೇ ಸುತ್ತಿದ್ದ. ಇದನ್ನ ಅರ್ಥ ಮಾಡಿಕೊಂಡ ಸಂಜಯ್ ಮುತ್ತುಕುಮಾರನ ಪ್ರಾಮಾಣಿಕತೆಯನ್ನ ಗೌರವಿಸ್ತಾನೆ. ಅವನು ತಗೊಂಡಿದ್ದ ದುಡ್ಡನ್ನ ವಾಪಸ್ ಅವನ ಕೈಗೆ ಕೊಡ್ತಾ, ಈ ಸಾಲ ತೀರ್ಸೋಕೆ ಅಗತ್ಯ ಇಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಸಂಜಯ್ ಅಶೋಕ್ಗೆ ಹೆಲ್ಪ್ ಮಾಡಿದ್ದು ಪ್ರತಿಯಾಗಿ ಯಾವುದನ್ನೂ ಎಕ್ಸ್ಪೆಕ್ಟ್ ಮಾಡ್ಕೊಂಡಲ್ಲ. ಅವನ ಪಾಲಿಗೆ ಅದು ಕೇವಲ ಒಬ್ಬ ಮನುಷ್ಯನ ಕರ್ತವ್ಯವಾಗಿತ್ತು. ಮ್ಯಾಡಿ ಲೈವ್ ಟಿವಿಯಲ್ಲಿ ಸಂಜಯ್ ಹೇಳಿದ ಈ ಮಾತನ್ನ ನೋಡ್ತಾ ಇರ್ತಾಳೆ. ಇಲ್ಲಿಯವರೆಗೂ ಸಂಜಯ್ನನ್ನ ಕೇವಲ ಸ್ಟ್ರಿಕ್ಟ್ ಮತ್ತು ದುರಹಂಕಾರಿ ಬಿಸ್ನೆಸ್ ಮ್ಯಾನ್ ಅಂತ ಅನ್ಕೊಂಡಿದ್ದ ಅವಳಿಗೆ ಅವನ ಒಳಗಿರುವ ಒಳ್ಳೆಯತನ ಮೊದಲ ಬಾರಿಗೆ ಕಾಣಿಸುತ್ತೆ. ಆದ್ರೆ ಕಥೆ ಈಗಷ್ಟೇ ಶುರುವಾಗಿದೆ. ಆಪರೇಷನ್ಗೆ ಕೇವಲ 1 ದಿನ ಮುಂಚೆ ಸಂಜಯ್ ಮ್ಯಾಡಿಯನ್ನ ಡಿನ್ನರ್ಗೆ ಒಂದು ದೊಡ್ಡ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲೊಂದು ಘಟನೆ ಮ್ಯಾಡಿಗೆ ಸಂಜಯ್ನ ಇನ್ನೊಂದು ಮುಖವನ್ನ ತೋರಿಸುತ್ತೆ. ಡಿನ್ನರ್ ಮಾಡುವಾಗ ಮ್ಯಾಡಿ ಮತ್ತು ಹೋಟೆಲ್ ಓನರ್ ಮಗನ ನಡುವೆ ಯಾವುದೋ ವಿಷಯಕ್ಕೆ ಜಗಳ ಶುರುವಾಗುತ್ತೆ.
ಆತ ಮ್ಯಾಡಿ ಜೊತೆ ಮಿಸ್ಬಿಹೇವ್ ಮಾಡುವ ಮಟ್ಟಿಗೆ ವಿಷಯ ವಿಕೋಪಕ್ಕೆ ಹೋಗುತ್ತೆ. ಈ ವಿಷಯ ಸಂಜಯ್ಗೆ ಗೊತ್ತಾದ ತಕ್ಷಣ ಅವನ ಕೋಪ ನೆತ್ತಿಗೇರುತ್ತೆ. ಹೋಟೆಲ್ನಲ್ಲೇ ಆ ಹುಡುಗನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತಾನೆ. ಆದ್ರೆ ಸಂಜಯ್ ಅಲ್ಲಿಗೆ ನಿಲ್ಲಲ್ಲ. ಕೋಪದಲ್ಲಿ ಅವನು ಆ ಹೋಟೆಲನ್ನೇ ಖರೀದಿಸಲು ಡಿಸೈಡ್ ಮಾಡ್ತಾನೆ. ಇದನ್ನ ನೋಡಿ ಮ್ಯಾಡಿ ದಂಗಾಗ್ತಾರೆ. ಈ ಪೂರ್ತಿ ವಿಷಯದಲ್ಲಿ ತನ್ನದೂ ಸ್ವಲ್ಪ ತಪ್ಪಿತ್ತು ಅಂತ ಅವಳು ಸಂಜಯ್ಗೆ ಹೇಳ್ತಾರೆ. ಆಗ ಸಂಜಯ್ ಹೇಳೋ ಮಾತು ಮ್ಯಾಡಿಯ ಮನಸ್ಸಿಗೆ ನಾಟತ್ತೆ. ನೀನೀ ಮನೆಯಲ್ಲಿರುವವರೆಗೂ ನೀನು ನನ್ನ ಜವಾಬ್ದಾರಿ. ಮ್ಯಾಡಿಗೆ ಬಾಲ್ಯದಿಂದಲೂ ತನ್ನವರ ಸಪೋರ್ಟ್ ಇರಲಿಲ್ಲ. ಹಾಗಾಗಿ ಸಂಜಯ್ ಹೇಳಿದ ಈ ಸಣ್ಣ ಮಾತು ಅವಳ ಹೃದಯದ ಮೇಲೆ ಆಳವಾದ ಪ್ರಭಾವ ಬೀರುತ್ತೆ. ನಿಧಾನವಾಗಿ ಅವಳು ಸಂಜಯ್ನನ್ನ ಪ್ರೀತಿಸೋಕೆ ಶುರು ಮಾಡ್ತಾರೆ. ಆದ್ರೆ ಸಂಜಯ್ ಮಾತ್ರ ಇನ್ನೂ ತನ್ನ ಫೀಲಿಂಗ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ರೆಡಿ ಇರಲ್ಲ. ಸ್ವಲ್ಪ ಸಮಯದ ನಂತರ ಮಗುವಿನ ಆಪರೇಷನ್ ಆಗುತ್ತೆ. ಮ್ಯಾಡಿಯ ಬೋನ್ ಮ್ಯಾರೋ ತಗೋತಾರೆ ಮತ್ತು ಆಪರೇಷನ್ ಸಕ್ಸಸ್ ಆಗುತ್ತೆ. ಮಗು ಅಪಾಯದಿಂದ ಪಾರಾಗುತ್ತೆ. ಮ್ಯಾಡಿ ಆಸ್ಪತ್ರೆಯಲ್ಲಿ ಮಗುವಿನ ಜೊತೆ ತುಂಬಾ ಸಮಯ ಕಳೆಯೋಕೆ ಶುರು ಮಾಡ್ತಾರೆ. ಸಂಜಯ್ ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಆದ್ರೆ ಆಪರೇಷನ್ ಮುಗಿದಿದೆ. ಈಗ ಮ್ಯಾಡಿ ತನ್ನ ಓದಿಗಾಗಿ ಅಮೆರಿಕಾಗೆ ವಾಪಸ್ ಹೋಗ್ಬೇಕು ಅನ್ನೋದನ್ನ ಅವಳಿಗೆ ನೆನಪು ಮಾಡ್ತಾ ಇರ್ತಾನೆ. ಕೆಲ ದಿನಗಳ ನಂತರ ಇಬ್ಬರೂ ಮನೆಗೆ ವಾಪಸ್ ಬರ್ತಾರೆ. ಸಂಜಯ್ ಅವಳಿಗೆ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡ್ತಾನೆ. ಇದರಿಂದ ಮ್ಯಾಡಿಗೆ ಒಳಗೊಳಗೆ ತುಂಬಾ ಬೇಜಾರಾಗುತ್ತೆ. ಅಷ್ಟರಲ್ಲಿ ಮ್ಯಾಡಿ ಸಂಜಯ್ ತಾಯಿ ನಿರ್ಮಲಾಗೆ ಒಂದು ದೊಡ್ಡ ವಿಷಯ ಹೇಳ್ತಾಳೆ. ಅವಳು ತನ್ನ ಓದನ್ನ ಬಿಟ್ಟು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಈ ಮನೆಯ ಸೊಸೆಯಾಗಿ ಸಂಜಯ್ ಮತ್ತು ಮಗುವಿನ ಜೊತೆ ಇರಬೇಕು ಅನ್ನೋದು ಅವಳ ಆಸೆ. ಇದನ್ನ ಕೇಳಿ ನಿರ್ಮಲಾಗಿ ತುಂಬಾ ಖುಷಿಯಾಗುತ್ತೆ. ಅವರು ತಕ್ಷಣ ಸಂಜಯ್ ಜೊತೆ ಮಾತಾಡಿ ಮ್ಯಾಡಿ ನಿನ್ನನ್ನ ಪ್ರೀತಿಸ್ತಿದ್ದಾರೆ, ನೀನು ಅವಳನ್ನ ಮದುವೆ ಆಗ್ಬೇಕು ಅಂತ ಹೇಳ್ತಾರೆ. ಸಂಜಯ್ ಮ್ಯಾಡಿಯನ್ನ ನೋಡಿ ತನ್ನ ಜೊತೆ ಡ್ರೈವ್ಗೆ ಬರೋಕೆ ಹೇಳ್ತಾನೆ. ಅಲ್ಲಿ ತಾನು ಮದುವೆ ಆಗಲ್ಲ ಅಂತ ಕ್ಲಿಯರ್ ಆಗಿ ಹೇಳ್ತಾನೆ. ತಾನು ಇಲ್ಲಿಗೆ ಬಂದ ಉದ್ದೇಶ ಮಗುವಿಗೆ ಹೆಲ್ಪ್ ಮಾಡೋದು. ಆ ಕೆಲಸ ಈಗ ಮುಗಿದಿದೆ ಅಂತ ವಿವರಿಸ್ತಾನೆ. ಆಗ ಮೊದಲ ಬಾರಿಗೆ ಸಂಜಯ್ ತನ್ನ ಬಾಲ್ಯದ ಒಂದು ಸೀಕ್ರೆಟ್ ರಿವೀಲ್ ಮಾಡ್ತಾನೆ. ಸಂಜಯ್ ತಂದೆ ವಿಶ್ವನಾಥ್ಗೆ ಅಂಜಲಿ ಅನ್ನೋ ಆಕ್ಟ್ರೆಸ್ ಜೊತೆ ಅಫೇರ್ ಇತ್ತು. ನಂತರ ಅವರು ಅಂಜಲಿಯನ್ನೇ ಮದುವೆ ಆಗ್ತಾರೆ. ಚಿಕ್ಕವನಾಗಿದ್ದ ಸಂಜಯ್ಗೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗಿತ್ತು. ತಾನು ಯಾವತ್ತೂ ತನ್ನ ತಂದೆಯ ತರ ಆಗಲ್ಲ, ಮದುವೆ ಆದ್ಮೇಲೆ ತನ್ನ ಹೆಂಡತಿಯನ್ನ ಯಾವತ್ತೂ ಬಿಟ್ಟು ಹೋಗಲ್ಲ ಅಂತ ಆಗ್ಲೇ ನಿರ್ಧಾರ ಮಾಡ್ತಾನೆ. ಇದೇ ಕಾರಣಕ್ಕೆ ಸಂಜಯ್ ಬಾಲ್ಯದಲ್ಲೇ ಮದುವೆ ಆಗ್ಬಾರ್ದು ಅಂತ ಡಿಸೈಡ್ ಮಾಡಿರ್ತಾನೆ. ಇಷ್ಟು ವರ್ಷಗಳಾದ್ರೂ ಅವನು ತನ್ನ ಆ ನಿರ್ಧಾರದಿಂದ ಹಿಂದೆ ಸರಿದಿರಲ್ಲ. ಅವನು ಮ್ಯಾಡಿಯನ್ನ ಏರ್ಪೋರ್ಟ್ಗೆ ಕರ್ಕೊಂಡು ಹೋಗಿ ನಿನ್ನ ಓದು ಮುಗಿಸಿ ಒಳ್ಳೆ ಡಾಕ್ಟರ್ ಆಗು ಅಂತ ಹೇಳ್ತಾನೆ. ಸಂಜಯ್ ತನ್ನ ಮನಸ್ಸು ಬದಲಾಯಿಸಲ್ಲ ಅನ್ನೋದು ಮ್ಯಾಡಿಗೆ ರಿಯಲೈಸ್ ಆಗುತ್ತೆ. ಕೊನೆಗೆ ಅವಳು ವಾಪಸ್ ಅಮೆರಿಕಾಗೆ ಹೋಗ್ತಾರೆ. ಆದ್ರೆ ಮರುದಿನ ಸಂಜಯ್ ಮನೆ ಮುಂದೆ ದೊಡ್ಡ ಗುಂಪೆ ಸೇರಿರುತ್ತೆ. ಮೀಡಿಯಾ ಮತ್ತು ನೆರೆಹೊರೆಯವರೆಲ್ಲ ಅಲ್ಲಿರ್ತಾರೆ. ಮ್ಯಾಡಿಯೂ ಅಲ್ಲಿ ನಿಂತಿರ್ತಾರೆ. ಆದ್ರೆ ಈ ಬಾರಿ ಅವಳು ಒಬ್ರೇ ಬಂದಿರಲ್ಲ. ಸಂಜಯ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ತಾನು ಜನ್ಮ ಕೊಟ್ಟ ಮಗು ತನ್ನ ಜೊತೆ ಇರಬೇಕು ಅಂತ ಹೇಳ್ತಾರೆ. ಈಗ ವಿಷಯ ಕೋರ್ಟ್ ಮೆಟ್ಟಿಲಿರುತ್ತೆ. ಇಬ್ರು ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಜಡ್ಜ್ ಇಬ್ರನ್ನೂ ತಮ್ಮ ಚೇಂಬರ್ಗೆ ಕರೆದು ಈ ಕೇಸ್ ಹೀಗೆ ಮುಂದುವರೆದ್ರೆ ತುಂಬಾ ಎಳೆಯತ್ತೆ, ಅದಕ್ಕಿಂತ ನೀವಿಬ್ರೇ ಮಾತಾಡಿ ಸಾಲ್ವ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತಾರೆ. ಆದ್ರೆ ಮ್ಯಾಡಿಗೆ ಸಂಜಯ್ ಮೇಲೆ ನಂಬಿಕೆ ಇರಲ್ಲ. ಸಂಜಯ್ ಯಾವಾಗ್ಲೂ ಬಿಸ್ನೆಸ್ ನಲ್ಲಿ ಬ್ಯುಸಿ ಇರ್ತಾನೆ. ಅವನಿಗೆ ಮಗುವಿಗೆ ಏನ್ ಬೇಕು ಅಂತಾನೂ ಗೊತ್ತಿಲ್ಲ. ಅದಕ್ಕೆ ಮಗು ನನ್ನತ್ರನೇ ಇರ್ಬೇಕು ಅಂತಾರೆ. ಆದ ಸಂಜಯ್ ಒಂದು ಚಾಲೆಂಜ್ ಹಾಕ್ತಾನೆ. ನಾನು ಸಿಂಗಲ್ ಪೇರೆಂಟ್ ಆಗಿ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಬಲ್ಲೆ, ಅದನ್ನ ನಿನ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾನೆ. ಮೆಡಿಯು ಚಾಲೆಂಜ್ ಒಪ್ಕೋತಾರೆ. ಆದ್ರೆ ಒಂದು ಕಂಡೀಷನ್ ಇಡ್ತಾರೆ. ಸಂಜಯ್ ಮಗುವನ್ನ ಒಬ್ಬನೇ ನೋಡ್ಕೊಳ್ತೀನಿ ಅಂತ ಪ್ರೂವ್ ಮಾಡೋವರೆಗೂ ಅವಳು ಅದೇ ಮನೆಯಲ್ಲಿರ್ತೀನಿ ಅಂತಾಳೆ. ಜಡ್ಜ್ ಇಬ್ಬರ ಮಾತು ಕೇಳಿ ತೀರ್ಪು ಕೊಡ್ತಾರೆ. ಮುಂದಿನ 6 ತಿಂಗಳು ಸಂಜಯ್ ಮಗುವಿನ ಜವಾಬ್ದಾರಿ ತಾನೇ ತಗೋಬೇಕು. ಮೆರಿಯು ಅದೇ ಮನೆಯಲ್ಲಿರ್ತಾಳೆ. ಜೊತೆಗೆ ಕೋರ್ಟ್ ಆಗಾಗ 3 ಜನರನ್ನ ಕಳಿಸಿ ಸಂಜಯ್ ಮಗುವನ್ನ ಸರಿಯಾಗಿ ನೋಡ್ಕೊಳ್ತಿದ್ದಾನೋ ಇಲ್ವೋ ಅಂತ ಚೆಕ್ ಮಾಡಿಸ್ತೆ. 6 ತಿಂಗಳಲ್ಲಿ ಸಂಜಯ್ ಸಿಂಗಲ್ ಪೇರೆಂಟ್ ಆಗಿ ಮಗುವನ್ನ ಚೆನ್ನಾಗಿ ನೋಡ್ಕೊಳ್ಬಲ್ಲೆ ಅಂತ ಪ್ರೂವ್ ಮಾಡಿದ್ರೆ ಮಗು ಅವನತ್ರನೇ ಇರುತ್ತೆ. ಇಲ್ಲಾಂದ್ರೆ ಮಗುವಿನ ಜವಾಬ್ದಾರಿ ಮೆಡಿಗೆ ಹೋಗುತ್ತೆ. ಸಂಜಯ್ ಈ ಚಾಲೆಂಜ್ ಒಪ್ಕೋತಾನೆ. ಈಗ ಮೆಡಿ ಮತ್ತೆ ಸಂಜಯ್ ಮನೆಗೆ ವಾಪಸ್ ಬರ್ತಾಳೆ. ಅವರು ಮನೆಗೆ ಬಂದಿದ್ದು ನಿರ್ಮಲಾಗಿ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಇವಾಗಲಾದ್ರೂ ತನ್ನ ಮಗ ಮೆಡಿನ ಅರ್ಥ ಮಾಡ್ಕೊಳ್ತಾನೆ ಅಂತ ಅವರಿಗೆ ಅನ್ಸುತ್ತೆ. ಆದ್ರೆ ಸಂಜಯ್ ಮುಖದಲ್ಲಿ ಮಾತ್ರ ಟೆನ್ಷನ್. ನನ್ನ ಲೈಫ್ ನಲ್ಲಿ ಇನ್ನೂ ಏನೇನ್ ನೋಡೋದಿದೆಯೋ ಅಂತ ಯೋಚಿಸ್ತಾ ಇರ್ತಾನೆ. ಯಾಕಂದ್ರೆ ಅವನಿಗೆ ಫಸ್ಟ್ ಟೈಮ್ ಅರ್ಥ ಆಗ್ತಿರುತ್ತೆ. ಮಗು ಬೆಳೆಸೋದು ಅಂದ್ರೆ ಬರೀ ದುಡ್ಡು ಖರ್ಚು ಮಾಡೋದು ಅಥವಾ ಕೆಲಸದವರನ್ನ ಇರೋದಲ್ಲ. ಅದಕ್ಕೆ ಟೈಮ್ ಬೇಕು, ಪೇಷನ್ಸ್ ಬೇಕು, ಅದಕ್ಕಿಂತ ಹೆಚ್ಚಾಗಿ ಪ್ರೀತಿ ಬೇಕು. ಯಾವುದೇ ಪರಿಸ್ಥಿತಿಯಲ್ಲೂ ತಾನು ಒಬ್ಬನೇ ಮಗು ಬೆಳೆಸಬಲ್ಲೆ ಅಂತ ಮೊಡಿಗೆ ಪ್ರೂವ್ ಮಾಡಬೇಕು ಅಂತ ಸಂಜಯ್ ಡಿಸೈಡ್ ಮಾಡ್ತಾನೆ. ಇನ್ನೊಂದು ಕಡೆ ಮೆಡಿಯು ಅದೇ ಮನೆಯಲ್ಲಿದ್ದು ಅವನಿಗೆ ಟೆಸ್ಟ್ ಕೊಡೋಕೆ ರೆಡಿ ಆಗ್ತಾರೆ. ಇವಾಗ ಅವರಿಬ್ಬರ ಮಧ್ಯೆ ಬೇರೆನೆ ತರ ವಾರ್ ಶುರುವಾಗುತ್ತೆ. ಒಂದ್ ಕಡೆ ಸಂಜಯ್ ತಾನೇ ಮಗು ನೋಡ್ಕೋಬಲ್ಲೆ ಅಂತ ನಂಬಿದ್ರೆ, ಇನ್ನೊಂದು ಕಡೆ ಮೆಡಿಗೆ ಬರೀ ದುಡ್ಡು ಮತ್ತು ಫೆಸಿಲಿಟಿ ಇದ್ರೆ ಒಳ್ಳೆ ಅಪ್ಪ ಆಗೋಕಾಗಲ್ಲ ಅನ್ಸುತ್ತೆ. ಈ ಇಡೀ ಮ್ಯಾಟರ್ ನಲ್ಲಿ ನಿರ್ಮಲಾ ಮಾತ್ರ ಫುಲ್ ಮೆಡಿಗೆ ಸಪೋರ್ಟ್ ಮಾಡ್ತಾರೆ. ಈ ಮನೇನ ಮತ್ತೆ ಫುಲ್ ಫ್ಯಾಮಿಲಿ ಮಾಡೋಕೆ ಯಾರಿಗಾದ್ರೂ ಸಾಧ್ಯ ಇದ್ರೆ ಅದು ಬರೀ ಮೆಡಿಯಿಂದ ಮಾತ್ರ ಅಂತ ಅವ್ರಿಗನ್ಸುತ್ತೆ.
ಇವಾಗ ಸಂಜಯ್ಗೆ ಫಸ್ಟ್ ಟೈಮ್ ಮಗು ಬೆಳೆಸೋದು ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಮೊದಲ ಕೆಲಸವೇ ಡೈಪರ್ ಚೇಂಜ್ ಮಾಡೋದು. ಕ್ಲೀನ್ನೆಸ್ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ಇರೋ ಸಂಜಯ್ ಡೈಪರ್ ಚೇಂಜ್ ಮಾಡೋಕೆ ಕೈಗೆ ಗ್ಲೌಸು, ಮುಖಕ್ಕೆ ಮಾಸ್ಕ್ ಹಾಕೊಂಡು ಏನೋ ದೊಡ್ಡ ಆಪರೇಷನ್ ಮಾಡೋಕ್ ಹೋಗ್ತಿದ್ದಾನೆ ಅನ್ನೋ ತರ ರೆಡಿ ಆಗ್ತಾನೆ. ಇದನ್ನ ನೋಡಿ ಮೆಡಿಯೂ ಶಾಕ್ ಆಗ್ತಾಳೆ. ಅದೇ ಟೈಮ್ಗೆ ಕೋರ್ಟ್ ಕಳಿಸಿರೋ 3 ಜನ ಇನ್ಸ್ಪೆಕ್ಟರ್ಸ್ ಅಲ್ಲಿಗೆ ಬರ್ತಾರೆ. ಸಂಜಯ್ನ ಈ ಗೆಟಪ್ ನೋಡಿ ತಮ್ಮದೇ ಮಗುವಿನ ಡೈಪರ್ ಚೇಂಜ್ ಮಾಡೋಕೆ ಇಷ್ಟೆಲ್ಲ ಬಿಲ್ಡಪ್ ಯಾಕೆ ಅಂತ ಯೋಚಿಸ್ತಾರೆ. ಸಂಜಯ್ ಹೇಗೋ ಮ್ಯಾನೇಜ್ ಮಾಡಿ ಗ್ಲೌಸು, ಮಾಸ್ಕು ಎಲ್ಲ ತೆಗೆದು ಮಗುವಿನ ಡೈಪರ್ ಚೇಂಜ್ ಮಾಡ್ತಾನೆ. ಆದ್ರೆ ಅಸಲಿ ಪ್ರಾಬ್ಲಮ್ ಶುರುವಾಗೋದೇ ಆಮೇಲೆ. ಮಗುವಿಗೆ ಊಟ ಮಾಡಿಸೋದು, ಹಾಲು ಕುಡಿಸೋದು, ಮಲಗಿಸೋದು, ರಾತ್ರಿ ಪೂರ್ತಿ ಅವನ್ ಯಾಕೆ ಅಳುತ್ತಿದ್ದಾನೆ ಅಂತ ಗೊತ್ತಾಗೋಕ್ ಟ್ರೈ ಮಾಡೋದು. ಸಂಜಯ್ಗೆ ಇದೆಲ್ಲ ಹೊಸದು. ಇಡೀ ರಾತ್ರಿ ಮಗುವನ್ನ ನೋಡ್ಕೊಡ್ತಾ ಬೆಳಗ್ಗೆ ಆಗುತ್ತೆ. ಅವನ್ ಕಂಡೀಷನ್ ಫುಲ್ಲು ಟೈಟ್ ಆಗ್ಬಿಡುತ್ತೆ. ಇಷ್ಟು ದಿನ ಮಗುವಿನ ಜವಾಬ್ದಾರಿಯನ್ನ ಅಮ್ಮ ಮತ್ತು ಮನೆ ಕೆಲಸದವ್ರ ಮೇಲೆ ಎಷ್ಟು ಈಸಿಯಾಗಿ ಬಿಟ್ಟಿದ್ದ ಅಂತ ಈಗ ಅವನ್ಗೆ ಅರ್ಥ ಆಗುತ್ತೆ. ಆದ್ರೆ 6 ತಿಂಗಳ ಚಾಲೆಂಜ್ ಅವನ ಕಣ್ಣ ಮುಂದಿರುತ್ತೆ. ಮಾರನೇ ದಿನ ಸಂಜಯ್ ಮಗುವನ್ನ ತನ್ನ ಜೊತೆ ಆಫೀಸ್ಗೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಇರೋದ್ರಿಂದ ಮಗುವನ್ನ ಆಫೀಸ್ ಸ್ಟಾಫ್ ಹತ್ರ ಬಿಟ್ಟು ಅವನು ಸ್ವಲ್ಪ ರೆಸ್ಟ್ ಮಾಡಕ್ ಹೋಗ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮೆಡಿ ಅವನನ್ನ ಚೆಕ್ ಮಾಡಕ್ ಆಫೀಸ್ಗೆ ಬಿಡ್ತಾಳೆ. ಅಲ್ಲಿಗೆ ಹೋದಾಗ ಮಗು ಕಂಟಿನ್ಯೂಸ್ ಆಗಿ ಅಳ್ತಿರುತ್ತೆ. ಆಫೀಸ್ ಸ್ಟಾಫ್ ಎಲ್ಲ ಸೇರಿ ಮಗುವನ್ನ ಸುಮ್ಮನಾಗಿಸಕ್ ಟ್ರೈ ಮಾಡಿದ್ರು ಮಗು ಯಾರತ್ರನೂ ಸೈಲೆಂಟ್ ಆಗಲ್ಲ. ಮೆಡಿ ತಕ್ಷಣ ಮಗುವನ್ನ ತನ್ನ ತೋಳಲ್ಲಿ ಎತ್ಕೊಂಡು ಸಂಜಯ್ಗೆ ಸಿಕ್ಕಾಪಟ್ಟೆ ಬೈತಾರೆ. ಇದೇನ ನೀವು ಮಗು ನೋಡ್ಕೊಳ್ಳೋ ಸ್ಟೈಲ್? ಈ ಸಲ ಸಂಜಯ್ ಹತ್ರ ಯಾವ ಆನ್ಸರ್ ಕೂಡ ಇರಲ್ಲ. ಇವಾಗ ನಿಧಾನವಾಗಿ ಅವರಿಬ್ಬರ ಮಧ್ಯೆ ಮಗು ವಿಚಾರಕ್ಕೆ ಡೈಲಿ ಹೊಸ ಜಗಳ ಶುರುವಾಗುತ್ತೆ. ಯಾರು ಊಟ ಮಾಡಿಸ್ತಾರೆ, ಯಾರು ಮಲಗಿಸ್ತಾರೆ, ಯಾರು ಮಗು ಜೊತೆ ಇರ್ತಾರೆ, ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕಿತ್ತಾಡ್ತಾ ಇರ್ತಾರೆ. ಆದ್ರೆ ಈ ಕಿತ್ತಾಟದ ಮಧ್ಯೆ ಅವರಿಬ್ಬರ ನಡುವೆ ಒಂದು ಹೇಳಲಾಗದ ಸಂಬಂಧ ಗಟ್ಟಿಯಾಗ್ತಾ ಇರುತ್ತೆ. ಇದೇ ಗ್ಯಾಪ್ನಲ್ಲಿ ಸಂಜಯ್ ಲೈಫ್ನ ಇನ್ನೊಂದು ಹಳೆಯ ಕ್ಯಾರೆಕ್ಟರ್ ವಾಪಸ್ ಬರ್ತಾಳೆ. ಸಂಜಯ್ ಅಪ್ಪ ವಿಶ್ವನಾಥ್ ಅವರ 2ನೇ ಹೆಂಡತಿ ಅಂಜಲಿ ಮನೆಗೆ ಬರ್ತಾರೆ. ಅಂಜಲಿಯನ್ನ ನೋಡಿದ ತಕ್ಷಣ ಸಂಜಯ್ ಮುಖ ಚೇಂಜ್ ಆಗ್ಬಿಡುತ್ತೆ. ಚಿಕ್ಕ ವಯಸ್ಸಿನ ನೋವು ಮತ್ತೆ ಕಣ್ಣ ಮುಂದೆ ಬರುತ್ತೆ. ಅದಕ್ಕೆ ಅವನು ಅವರಿಂದ ದೂರನೇ ಇರ್ತಾನೆ. ಆದ್ರೆ ನಿರ್ಮಲಾ ಮಾತ್ರ ಅಂಜಲಿ ಮತ್ತು ಅವಳ ಮಗಳು ಮೇಘನಾನ ಯಾವತ್ತೂ ಫ್ಯಾಮಿಲಿಯಿಂದ ಬೇರೆ ಅಂತ ಅನ್ಕೊಂಡಿರಲ್ಲ. ಹಳೆ ವಿಚಾರದ ಕೋಪ ಇದ್ರೂ ಅವರನ್ನ ಫ್ಯಾಮಿಲಿಯ ಒಂದು ಭಾಗ ಅಂತಾನೆ ನೋಡ್ತಾರೆ. ಅಂಜಲಿ ಬರೋದಕ್ಕೂ ಒಂದು ಕಾರಣ ಇರುತ್ತೆ. ಅವಳ ಮಗಳು ಮೇಘನಾಳ ಮದುವೆ ನೆಕ್ಸ್ಟ್ ಮಂತ್ ಫಿಕ್ಸ್ ಆಗಿರುತ್ತೆ. ಸಂಜಯ್ ಅಣ್ಣನಾಗಿ ಮುಂದೆ ನಿಂತು ಮದುವೆಯ ಎಲ್ಲಾ ಜವಾಬ್ದಾರಿ ತಗೋಬೇಕು ಅನ್ನೋದು ಅವಳ ಆಸೆ. ನಿರ್ಮಲಾ ಕೂಡ ಅದೇ ಮಾತನ್ನ ಸಂಜಯ್ಗೆ ಹೇಳ್ತಾರೆ. ಆದ್ರೆ ಅವನು ಸ್ಟ್ರೈಟ್ ಆಗಿ ರಿಜೆಕ್ಟ್ ಮಾಡ್ತಾನೆ. ಅಮ್ಮ, ನೀನು ಮೇಘನಾಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಖುಷಿಯಿಂದ ಮಾಡು, ಆದ್ರೆ ನನ್ನ ಈ ಮ್ಯಾಟರ್ಗೆ ಕರಿಬೇಡ. ಅವನಿಗೆ ಇವತ್ತಿಗೂ ತನ್ನ ಅಪ್ಪ ಮತ್ತು ಅಂಜಲಿ ಫ್ಯಾಮಿಲಿಯಿಂದ ದೂರ ಇರೋದೇ ಇಷ್ಟ. ಆ ಕಡೆ ಮನೆಯಲ್ಲಿ ಸಂಜಯ್ ಮತ್ತು ಮೆರಿಯ ಫೈಟ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಒಂದು ದಿನ ಕೋರ್ಟ್ನ ಅದೇ 3 ಜನ ಇನ್ಸ್ಪೆಕ್ಟರ್ಸ್ ಸಡನ್ ಆಗಿ ಮನೆಗೆ ಇನ್ಸ್ಪೆಕ್ಷನ್ಗೆ ಬರ್ತಾರೆ. ಆಗ ಮೆಡಿ ಮಗುವಿಗೆ ಊಟ ಮಾಡಿಸ್ತಾ ಇರ್ತಾರೆ. ಇದನ್ನ ಗಮನಿಸಿದ ಸಂಜಯ್ ಮೆಡಿಗೆ, ಮಗುವಿಗೆ ಆಟಿಕೆ ತಂದಿದ್ದೀನಿ, ಅದು ಆ ರೂಮ್ನಲ್ಲಿದೆ, ಹೋಗಿ ತಗೊಂಡು ಬಾ ಅಂತ ಹೇಳಿ ಅವಳನ್ನ ಬೇರೆ ರೂಮ್ಗೆ ಕರೆಸ್ತಾನೆ. ಮೆಡಿ ಹೋದ ತಕ್ಷಣ ಸಂಜಯ್ ತಾನೇ ಮಗುವಿಗೆ ಊಟ ಮಾಡಿಸಕ್ಕೆ ಶುರು ಮಾಡ್ತಾನೆ. ಇನ್ಸ್ಪೆಕ್ಟರ್ಸ್ಗೆ ಅವನೇ ಮಗುವನ್ನ ನೋಡ್ಕೊಳ್ತಿದ್ದಾನೆ ಅಂತ ಅನ್ಸುತ್ತೆ. ಅದನ್ನ ನೋಡಿ ತಮ್ಮ ರಿಪೋರ್ಟ್ ನಲ್ಲಿ ಒಳ್ಳೆ ಮಾರ್ಕ್ಸ್ ಕೊಡಕ್ಕೆ ಶುರು ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ಮೆಡಿ ವಾಪಸ್ ಬರ್ತಾರೆ. ನೀವು ಆಟಿಕೆ ಇದೆ ಅಂತ ಹೇಳಿದ ರೂಮ್ನಲ್ಲಿ ಯಾವ ಆಟಿಕೆನೂ ಇವೆಲ್ಲ ಅಂತ ಹೇಳ್ತಾರೆ. ಎದುರಿಗೆ ನಡೀತಿರುವುದನ್ನ ನೋಡಿದ ತಕ್ಷಣ ಸಂಜಯ್ ಮತ್ತೆ ಆಕ್ಟಿಂಗ್ ಮಾಡ್ತಿದ್ದಾನೆ ಅಂತ ಅವಳಿಗೆ ಅರ್ಥ ಆಗುತ್ತೆ. ಇಷ್ಟೊತ್ತಿಂದ ಮಗುವಿಗೆ ನಾನು ಊಟ ಮಾಡಿಸ್ತಿದ್ದೆ ಅಂತಾರೆ. ಆದ್ರೆ ಸಂಜಯ್ ಕೂಡ ಇಲ್ಲಿಗೆ ಬಂದಾಗಿನಿಂದ ತಾನೇ ನಾನು ಊಟ ಮಾಡಿಸ್ತಿದ್ದೆ ಅಂತ ಹೇಳ್ತಾನೆ. ಮೆಡಿ ಮನೆ ಕೆಲಸದವರನ್ನ ಕರೆದು ನಿಜ ಹೇಳಕ್ ಹೇಳ್ತಾಳೆ. ಆದ್ರೆ ಈ ಸಲ ಕೆಲಸದವರು ಕೂಡ ಸಂಜಯ್ ಪರವಾಗಿ ನಿಂತ್ಕೊಳ್ತಾರೆ. ಅಷ್ಟರಲ್ಲಿ ನಿರ್ಮಲಾ ಅಲ್ಲಿಗೆ ಬರ್ತಾರೆ. ಮೆಡಿ ಅವರನ್ನ ನೋಡಿ, ಅಮ್ಮ, ನಿಮ್ಮ ಮಗ ನಿಮಗೂ ಮೋಸ ಮಾಡ್ತಿದ್ದಾನೆ, ನೀವೇ ಹೇಳಿ, ಮಗುವಿಗೆ ಊಟ ಯಾರು ಮಾಡಿಸ್ತಿದ್ರು ಅಂತ ಕೇಳ್ತಾರೆ. ಮೆಡಿ ಬಾಯಿಂದ ಬಂದ ಅಮ್ಮ ಅನ್ನೋ ಮಾತು ನಿರ್ಮಲಾ ಮನಸ್ಸಿಗೆ ತುಂಬಾ ಟಚ್ ಆಗುತ್ತೆ. ಆ ಕ್ಷಣದಲ್ಲಿ ಮೆಡಿ ಈ ಮನೆಗೆ ಬರೀ ಸರೋಗೇಟ್ ಮದರಾಗಿ ಉಳಿದಿಲ್ಲ, ಸೊಸೆ ತರ ಆಗ್ಬಿಟ್ಟಿದ್ದಾಳೆ ಅಂತ ಅವರಿಗೆ ಅನ್ಸುತ್ತೆ. ಆಮೇಲೆ ಅವರು ಮೆಡಿ, ಸಂಜಯ್, ಮಗು ಮತ್ತು ಇನ್ಸ್ಪೆಕ್ಷನ್ಗೆ ಬಂದವರ ಜೊತೆ ಕೂತು ಊಟ ಮಾಡ್ತಾರೆ. ಫಸ್ಟ್ ಟೈಮ್ ಆ ಮನೆಯಲ್ಲಿ ಒಂದು ಕಂಪ್ಲೀಟ್ ಫ್ಯಾಮಿಲಿ ಅನ್ನೋ ವಾತಾವರಣ ಕ್ರಿಯೇಟ್ ಆಗುತ್ತೆ. ಮಗ, ಸೊಸೆ ತರ ಇರೋ ಮೆಡಿ, ಮಗು, ಇದೆಲ್ಲ ನೋಡಿ ನಿರ್ಮಲಾಗಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆದ್ರೆ ಈ ಖುಷಿ ಹೆಚ್ಚು ದಿನ ಇರಲ್ಲ. ಅದೇ ರಾತ್ರಿ ಮೆಡಿ ಸಂಜಯ್ ರೂಮ್ ಬಾಗಿಲು ತಟ್ಟುತ್ತಾರೆ. ಇವಾಗೇನ್ ಬೇಕು, ತುಂಬಾ ಕಷ್ಟಪಟ್ಟು ಮಗು ಮಲಗಿದೆ ಅಂತ ಸಂಜಯ್ ರೇಗಾಡ್ತಾನೆ. ಆದ್ರೆ ಈ ಸಲ ಮೆಡಿ ಏನೂ ಮಾತಾಡಲ್ಲ, ಕಣ್ಣಲ್ಲಿ ಕಣ್ಣೀರು ತುಂಬಿರುತ್ತೆ. ನನ್ ಜೊತೆ ಬನ್ನಿ ಅಂತ ಮಾತ್ರ ಹೇಳ್ತಾರೆ. ಸಂಜಯ್ ಅವಳ ಹಿಂದೆ ನಿರ್ಮಲಾ ರೂಮ್ಗೆ ಹೋಗ್ತಾನೆ. ಒಳಗೆ ಹೋದ ತಕ್ಷಣ ಕಂಡ ದೃಶ್ಯ ನೋಡಿ ಸಂಜಯ್ಗೆ ಸಿಡಿಲು ಬರಿದಂಗಾಗುತ್ತೆ. ನಿರ್ಮಲಾ ಮಂಚದ ಮೇಲೆ ಯಾವುದೇ ಮೂವ್ಮೆಂಟ್ ಇಲ್ಲದೆ ಸೈಲೆಂಟ್ ಆಗಿ ಮಲಗಿರುತ್ತಾರೆ. ಅಮ್ಮ ಅಂತ ಎಷ್ಟು ಕರೆದ್ರೂ ಈ ಸಲ ಯಾವ ಉತ್ತರಾನೂ ಬರಲ್ಲ. ನಿರ್ಮಲಾ ತೀರಿಕೊಂಡಿರುತ್ತಾರೆ. ಇದು ಸಂಜಯ್ಗೆ ತಡ್ಕೊಳಕ್ಕೆ ಆಗದ ಶಾಕ್. ಲಾಸ್ಟ್ ರಿಚುವಲ್ಸ್ ಮುಗಿದ್ಮೇಲೆ ಮನೆಯಲ್ಲಿ ಎಲ್ಲಾ ಕಡೆ ಸ್ಮಶಾನ ಮೌನ ಆವರಿಸಿರುತ್ತೆ.
ರಾತ್ರಿ ಅವನು ಅಮ್ಮನ ರೂಮ್ಗೆ ಹೋಗ್ತಾನೆ. ಟೇಬಲ್ ಮೇಲೆ ಮಾತ್ರೆಗಳು, ಸ್ವಲ್ಪ ಚಾಕ್ಲೇಟ್ಸ್ ಮತ್ತು ಅಮ್ಮನ ಫೋನ್ ಇಟ್ಟಿರುತ್ತೆ. ಕಾಲ್ ಹಿಸ್ಟ್ರಿ ಓಪನ್ ಮಾಡಿದ ತಕ್ಷಣ ಅವನಿಗೆ ಶಾಕ್ ಆಗುತ್ತೆ. ಕೊನೆ ದಿನಗಳಲ್ಲಿ ಅಮ್ಮ ಎಷ್ಟೋ ಸಲ ಅವನಿಗೆ ಕಾಲ್ ಮಾಡಿರ್ತಾರೆ, ಆದ್ರೆ ಅವನು ಒಂದೇ ಒಂದು ಕಾಲ್ ಕೂಡ ರಿಸೀವ್ ಮಾಡಿರಲ್ಲ. ಆ ಕ್ಷಣ ಅವನಿಗೆ ಫೀಲ್ ಆಗುತ್ತೆ, ಲೈಫ್ ಲಾಂಗ್ ತನ್ನ ಮಗನಿಗಾಗಿಯೇ ಕಾಯ್ತಿದ್ದ ಅಮ್ಮನ ಲಾಸ್ಟ್ ಫೋನ್ ಕಾಲ್ಗೆ ಆನ್ಸರ್ ಮಾಡಕ್ಕೂ ತನ್ನ ಹತ್ರ ಟೈಮ್ ಇರ್ಲಿಲ್ಲ ಅಂತ. ಅವನು ಅಮ್ಮನ ನಂಬರ್ಗೆ ವಾಪಸ್ ಕಾಲ್ ಮಾಡ್ತಾನೆ. ಫೋನ್ ರಿಂಗ್ ಆಗ್ತಾನೇ ಇರುತ್ತೆ, ಆದ್ರೆ ಆ ಕಡೆಯಿಂದ ಯಾವ ಉತ್ತರನೂ ಬರಲ್ಲ. ಸಂಜಯ್ ಫೋನ್ನ ಎದೆಗೆ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳಕ್ಕೆ ಶುರು ಮಾಡ್ತಾನೆ. ಸಾರಿ ಅಮ್ಮ ಅಂತ ಕೇಳಿದ್ರು ಆಗ ತುಂಬಾ ಲೇಟ್ ಆಗೋಗಿರುತ್ತೆ. ಆದ್ರೆ ನಿರ್ಮಲಾ ಒಂದು ಸಮಾಧಾನ ತಗೊಂಡೇ ಈ ಪ್ರಪಂಚ ಬಿಟ್ಟು ಹೋಗಿರ್ತಾರೆ. ಇನ್ನು ಮುಂದೆ ತನ್ನ ಮಗ ಒಂಟಿಯಾಗಿರಲ್ಲ, ಮೆಡಿ ಮತ್ತು ಮಗು ಅವನ ಜೊತೆ ಇರುತ್ತಾರೆ ಅನ್ನೋ ನೆಮ್ಮದಿ ಅವರಿಗಿರುತ್ತೆ. ಇವಾಗ ಸಂಜಯ್ ಲೈಫ್ ಪೂರ್ತಿಯಾಗಿ ಬದಲಾಗಿರುತ್ತೆ. ಅಮ್ಮ ಇಲ್ಲ, ಮನೆ ಬಿಕೋ ಅಂತಿದೆ. ಆದ್ರೆ ಇದೇ ಸಮಯದಲ್ಲಿ ಅವನ ಮುಂದೆ ಇನ್ನೊಂದು ಜವಾಬ್ದಾರಿ ನಿಂತಿರುತ್ತೆ, ತಂಗಿ ಮೇಘನಾಳ ಮದುವೆ. ಸುಮಾರು 30 ವರ್ಷಗಳ ನಂತರ ತನ್ನ ಚಿಕ್ಕ ವಯಸ್ಸಿನ ಕಹಿ ನೆನಪುಗಳಿರೋ ಅದೇ ಮನೆಗೆ ಸಂಜಯ್ ವಾಪಸ್ ಹೋಗ್ಬೇಕಾಗುತ್ತೆ. ಈಗ ಕಥೆ ಬರೀ ಸಂಜಯ್ ಮತ್ತು ಮೆರಿಯದ್ದು ಅಲ್ಲ, ಇಷ್ಟು ವರ್ಷ ದೂರ ಇತ್ತಿದ್ದ ತನ್ನ ಫ್ಯಾಮಿಲಿಯನ್ನೂ ಅವನು ಫೇಸ್ ಮಾಡಬೇಕಾಗುತ್ತೆ. ತನ್ನ ಅಮ್ಮನ ಕೊನೆಯ ಆಸೆಯನ್ನ ನೆನಪಿಸಿಕೊಂಡ ಸಂಜಯ್ ಮೇಘನಾಳ ಮದುವೆ ಫಿಕ್ಸ್ ಆಗಿರೋ ಡೇಟ್ಗೆ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅಮ್ಮ ಯಾವಾಗ್ಲೂ ಫ್ಯಾಮಿಲಿ ಮಧ್ಯೆ ಇರೋ ದೂರ ಕಮ್ಮಿ ಆಗ್ಬೇಕು ಅಂತ ಆಸೆ ಪಡ್ತಿದ್ರು. ಅದು ಮೇಘನಾಳ ಮದುವೆ ಫಿಕ್ಸ್ ಆಗಿರೋ ದಿನವೇ ಆಗುತ್ತೆ. ನಾನೇ ಅಣ್ಣನಾಗಿ ಮುಂದೆ ನಿಂತು ಎಲ್ಲಾ ಜವಾಬ್ದಾರಿ ನೋಡ್ಕೋತೀನಿ ಅಂತ ಅಂಜಲಿಗೆ ಹೇಳ್ತಾನೆ. ಹೀಗೆ ಸಂಜಯ್ ತನ್ನ ಟೀಮ್, ಮೆಡಿ ಮತ್ತು ಮಗುವಿನ ಜೊತೆ ಊಟಿಯಲ್ಲಿರೋ ತಮ್ಮ ಹಳೆಯ ಮನೆಗೆ ಹೋಗ್ತಾನೆ. ಸುಮಾರು 30 ವರ್ಷಗಳ ನಂತರ ಆ ಮನೆಗೆ ಕಾಲಿಟ್ಟ ಸಂಜಯ್ ತನ್ನ ಹಳೆಯ ರೂಮ್ಗೆ ಹೋಗಿ ಚಿಕ್ಕ ವಯಸ್ಸಿನ ವಸ್ತುಗಳನ್ನ ನೋಡಿ ಮೊದಲ ಬಾಡಿಗೆ ಮಗುವಿನ ಥರ ಖುಷಿ ಪಡ್ತಾನೆ. ಆದ್ರೆ ಮೆಡಿ ತಕ್ಷಣ ಅವನನ್ನ ರೇಗಿಸುತ್ತಾ, ಇಲ್ಲಿಗೆ ಸುತ್ತಾಡಕ್ ಬಂದಿಲ್ಲ, ಕೆಲಸ ಮಾಡಕ್ ಬಂದಿದೀವಿ ಅಂತಾರೆ. ಅದಾದ್ಮೇಲೆ ಮದುವೆ ಸಿದ್ಧತೆಗಳು ಶುರುವಾಗುತ್ತೆ. ನೆಂಟರು ಬರ್ತಾರೆ, ಮನೆ ತುಂಬಾ ಸಡಗರ ಶುರುವಾಗುತ್ತೆ. ಆದ್ರೆ ಅಲ್ಲಿನ ಒಬ್ಬ ಲೋಕಲ್ ಪಾಲಿಟಿಷಿಯನ್ ಮದುವೆಗೆ ಹಾಕಿರೋ ಮಂಟಪ ತನಗೇ ಬೇಕು ಅಂತ ಗಲಾಟೆ ಮಾಡ್ತಾನೆ. ನೆಕ್ಸ್ಟ್ ಡೇ ತನ್ನ ಬರ್ತ್ಡೇ ಪಾರ್ಟಿ ಅದೇ ಮಂಟಪದಲ್ಲಿ ಮಾಡಬೇಕು ಅನ್ನೋದು ಅವನ ಉದ್ದೇಶ. ಅಂಜಲಿ ಸ್ಟ್ರೈಟ್ ಆಗಿ ರಿಜೆಕ್ಟ್ ಮಾಡ್ತಾರೆ. ಆದ್ರೆ ಅವನು ತನ್ನ ಪವರ್ ತೋರ್ಸೋಕೆ ಶುರು ಮಾಡ್ತಾನೆ. ಅಷ್ಟರಲ್ಲಿ ಸಂಜಯ್ ಅಲ್ಲಿಗೆ ಬಂದು ತನ್ನ ಪೊಲಿಟಿಕಲ್ ಕಾಂಟ್ಯಾಕ್ಟ್ಸ್ ಯೂಸ್ ಮಾಡಿ ಅವನಿಗೆ ಸರಿಯಾಗಿ ಬುದ್ಧಿ ಕಳಿಸ್ತಾನೆ. ಹೋಗ್ತಾ ಹೋಗ್ತಾ ಆ ಪಾಲಿಟಿಷಿಯನ್ ಅಂಜಲಿ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡ್ತಾನೆ. ಅದನ್ನ ಕೇಳಿದ ಸಂಜಯ್ಗೆ ಒಳಗೊಳಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅದೇ ಸಮಯದಲ್ಲಿ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಶುರುವಾಗುತ್ತೆ. ಮೇಘನಾಳ ಮದುವೆ ಆಗ್ತಿರೋ ಹುಡುಗನ ಫ್ಯಾಮಿಲಿಗೆ ಅಂಜಲಿ ಸಂಜಯ್ ಅಪ್ಪನ 2ನೇ ಹೆಂಡತಿ ಅನ್ನೋ ವಿಷಯ ಗೊತ್ತಾಗುತ್ತೆ. ಅವರು ಇಷ್ಟು ಕಾಂಟ್ರವರ್ಸಿ ಇರೋ ಫ್ಯಾಮಿಲಿ ಜೊತೆ ನಾವು ಸಂಬಂಧ ಮಾಡಲ್ಲ ಅಂತ ಹೇಳಿ ಮದುವೆ ನಿಲ್ಸೋಕೆ ಟ್ರೈ ಮಾಡ್ತಾರೆ. ಇದರಿಂದ ಮೇಘನಾ ತುಂಬಾ ಕುಗ್ಗಿ ಹೋಗ್ತಾರೆ. ನನ್ಗೆ ಮದುವೆನೇ ಬೇಡ ಅಂತಾರೆ. ಆದ್ರೆ ಸಂಜಯ್ ಅವಳತ್ರ ಬಂದು, ನೀನ್ ಟೆನ್ಷನ್ ತಗೋಬೇಡ, ಈ ಮದುವೆನ ನಾನ್ ನನ್ನ ಕಣ್ಣ ಮುಂದೆ ನಿಂತು ಮಾಡಿಸ್ತೀನಿ, ಯಾರಿಗೂ ನಿನ್ನ ಅಥವಾ ನಿನ್ನಮ್ಮನ ಕೀಳಾಗಿ ನೋಡೋ ರೈಟ್ಸ್ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಮೇಘನಾಗೆ ಸಡನ್ ಆಗಿ ಅನ್ನಂತರ ಆಕ್ಟಿಂಗ್ ಮಾಡ್ತಿರೋ ಸಂಜಯ್ ಮೇಲೆ ಕೋಪ ಬರುತ್ತೆ. ಇವತ್ತು ಸಡನ್ ಆಗಿ ಅನ್ನಂತರ ಆಕ್ಟಿಂಗ್ ಮಾಡಬೇಡ ಅಂತಾಳೆ. ಸಂಜಯ್ ಅವಳ ಮಾತನ್ನ ಸುಮ್ಮನೆ ಕೇಳ್ತಾನೆ. ಆಮೇಲೆ ಒಂದು ಡಿಸಿಷನ್ ತಗೋತಾನೆ, ಬರೀ ಮದುವೆ ಮಾಡ್ಸೋದಲ್ಲ, ಇಷ್ಟು ವರ್ಷ ತನ್ನ ಫ್ಯಾಮಿಲಿಯನ್ನ ಕೀಳಾಗಿ ನೋಡಿದ ಎಲ್ಲರಿಗೂ ತಕ್ಕ ಉತ್ತರ ಕೊಡ್ಬೇಕು ಅಂತ. ಮೊದಲು ಅದೇ ಲೋಕಲ್ ಪಾಲಿಟಿಷಿಯನ್ ಹತ್ರ ಹೋಗಿ, ಈ ಫ್ಯಾಮಿಲಿ ಬಗ್ಗೆ ಇನ್ ಮುಂದೆ ಯಾರಾದ್ರೂ ಕೆಟ್ಟವಾಗಿ ಮಾತಾಡಿದ್ರೆ ನೆನಪಿಟ್ಕೋ, ನಾನ್ ಇದೇ ಮನೆ ಮಗ ಅಂತ ಎಚ್ಚರಿಕೆ ಕೊಡ್ತಾನೆ. ಆಮೇಲೆ ಅಂಜಲಿಯ ಅಪ್ಪ ಅಮ್ಮ ಸುಮಾರು 30 ವರ್ಷಗಳಿಂದ ತಮ್ಮ ಮಗಳ ಮೇಲೆ ಕೋಪ ಮಾಡ್ಕೊಂಡಿರ್ತಾರೆ. ಆಗ್ಲೇ ಮದುವೆಯಾಗಿದ್ದ ಬಿಸ್ನೆಸ್ ಮ್ಯಾನ್ ಜೊತೆ ಸಂಬಂಧ ಬೆಳೆಸಿ ಅಂಜಲಿ ದೊಡ್ಡ ತಪ್ಪು ಮಾಡಿದ್ದಾಳೆ ಅನ್ನೋದು ಅವರ ಯೋಚನೆ. ಅದಕ್ಕೆ ಅವರು ಅಂಜಲಿಯ ಜೊತೆ ಎಲ್ಲಾ ರಿಲೇಷನ್ ಕಟ್ ಮಾಡ್ಕೊಂಡಿರ್ತಾರೆ. ಸಂಜಯ್ ಅವರ ಮನೆಗೆ ಹೋಗಿ ಮೇಘನಾಳ ಮದುವೆ ಕಾರ್ಡ್ ಕೊಡ್ತಾನೆ. ಸುಮಾರು 30 ವರ್ಷ ಆಯ್ತು ನೀವು ನಿಮ್ಮ ಮಗಳನ್ನ ನೋಡಿ, ನಾಳೆ ನಿಮ್ಮ ಮೊಮ್ಮಗಳ ಮದುವೆ ಇದೆ, ಅಟ್ಲೀಸ್ಟ್ ಅವಳ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡೋಕಾದ್ರೂ ಬನ್ನಿ ಅಂತ ಕೇಳ್ತಾನೆ. ಟೈಮ್ ಕಳೆದ ಹಾಗೆ ಕೋಪ ಮತ್ತು ಬೇಜಾರು ಕಮ್ಮಿ ಆಗತ್ತೆ ಅಂತ ಅವರಿಗೆ ಅರ್ಥ ಮಾಡಿಸಿ, ಇವತ್ತು ಈ ವಯಸ್ಸಲ್ಲಿ ಹಳೇ ವಿಚಾರಗಳನ್ನೇ ಹಿಡ್ಕೊಂಡು ಕೂತ್ರೆ ಯಾರಿಗೂ ಲಾಭ ಇಲ್ಲ ಅಂತಾನೆ. ಜೊತೆಗೆ ತನ್ನ ಅಮ್ಮ ಹೇಳ್ತಿದ್ದ ಮಾತನ್ನ ನೆನಪಿಸಿ, ಫ್ಯಾಮಿಲಿಯಲ್ಲಿ ಎಷ್ಟೇ ಜಗಳ ಇದ್ರೂ ಟೈಮ್ ಜೊತೆ ಸಂಬಂಧಗಳು ಮತ್ತೆ ಒಂದಾಗಬಹುದು ಅಂತ ಹೇಳ್ತಾನೆ. ಸಂಜಯ್ ಮಾತು ಕೇಳಿ ಕೊನೆಗೂ ಅವರಿಬ್ಬರು ಮದುವೆಗೆ ಬರೋಕೆ ಒಪ್ಕೋತಾರೆ. ಆಮೇಲೆ ಹುಡುಗನ ಫ್ಯಾಮಿಲಿ ಹತ್ರ ಹೋಗಿ, ಯಾವುದೇ ಮಗುವಿಗೆ ತನ್ನ ಅಪ್ಪ ಅಮ್ಮ ತಗೊಂಡ ಹಳೇ ಡಿಸಿಷನ್ಸ್ಗೆ ಶಿಕ್ಷೆ ಸಿಗಬಾರದು, ಮೇಘನಾ ಯಾರಿಗೆ ಏನು ಕೆಟ್ಟದು ಮಾಡಿದ್ದಾಳೆ ಅಂತ ಅರ್ಥ ಮಾಡಿಸ್ತಾನೆ. ಅವನ ಮಾತು ಕೇಳಿ ಕೊನೆಗೂ ಅವರು ತಮ್ಮ ತಪ್ಪನ್ನ ಒಪ್ಪಿಕೊಳ್ತಾರೆ. ಈಗ ಸಂಜಯ್ ಎಷ್ಟೋ ವರ್ಷಗಳಿಂದ ದೂರ ಆಗಿದ್ದ ಎಲ್ಲಾ ಸಂಬಂಧಗಳನ್ನ ಮತ್ತೆ ಒಂದಾಗಿಸ್ತಾನೆ. ಕೊನೆಗೆ ಮೇಘನಾಳ ಮದುವೆ ಫುಲ್ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ವರ್ಷಗಳಿಂದ ಕೋಪ ಮತ್ತು ದೂರ ಮಾತ್ರ ಇದ್ದ ಆ ಫ್ಯಾಮಿಲಿಗೆ ಮತ್ತೆ ಖುಷಿ ವಾಪಸ್ ಬರುತ್ತೆ. ಮದುವೆ ಮುಗಿದ್ಮೇಲೆ
ರಾತ್ರಿ ಮೆಡಿ ಮತ್ತು ಸಂಜಯ್ ಇಬ್ಬರೇ ಕೂತು ಮಾತಾಡ್ತಿರ್ತಾರೆ. ಆಗ ಅಂಜಲಿ ಬಂದು ತನ್ನ ಮತ್ತು ವಿಶ್ವನಾಥ್ ಅವರ ಹಳೇ ಸಂಬಂಧದಿಂದ ಸಂಜಯ್ ಮನಸ್ಸಿಗಾದ ನೋವನ್ನ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ನಿನ್ ಲೈಫ್ ಹಾಳಾಗಿದ್ರೆ ಅದಕ್ಕೆ ಎಲ್ಲೋ ಒಂದು ಕಡೆ ನಾನೇ ಕಾರಣ. ಇವಾಗ ಮೆಡಿನ ನಿನ್ ಲೈಫ್ ನಿಂದ ದೂರ ಮಾಡಬೇಡ ಅಂತ ಅವನ ಹತ್ರ ಸಾರಿ ಕೇಳ್ತಾರೆ. ಆದ್ರೂ ಸಂಜಯ್ ತನ್ನ ಡಿಸಿಷನ್ ಚೇಂಜ್ ಮಾಡಲ್ಲ. ಆಗ ಮೆಡಿ ಕೇಳ್ತಾಳೆ, ಯಾಕೆ ನೀವು ನನ್ನನ್ನ ಮದುವೆ ಆಗಕ್ಕೆ ಇಷ್ಟಪಡ್ತಿಲ್ಲ? ಸಂಜಯ್ ಈ ಸಲ 2 ಕ್ಲಿಯರ್ ರೀಸನ್ ಹೇಳ್ತಾನೆ. ಮೊದಲನೇದು ಮೆಡಿಯ ಫ್ಯೂಚರ್. ಅವಳು ಓದು ಮುಗಿಸಿ ಡಾಕ್ಟರ್ ಆಗ್ಬೇಕು ಅನ್ನೋದು ಅವನ ಆಸೆ. ಎರಡನೇದು, ಅವರಿಬ್ಬರ ಮಧ್ಯೆ ಇರೋ 20 ವರ್ಷಗಳ ಏಜ್ ಗ್ಯಾಪ್. ಅವನಿಗೆ ಈ ರಿಲೇಶನ್ಶಿಪ್ ಮುಂದೆ ಹೋಗಿದ್ರೆ ಮೆಡಿಗೆ ಪ್ರಾಬ್ಲಮ್ ಆಗಬಹುದು ಅನ್ಸತ್ತೆ. ನೀನ್ ವಾಪಸ್ ಹೋಗಿ ನಿನ್ ಓದು ಮುಗಿಸು, ಡಾಕ್ಟರ್ ಆಗು ಅಂತ ಹೇಳ್ತಾನೆ. ಈ ಸಲ ಮೆಡಿ ಫುಲ್ ಬ್ರೇಕ್ ಆಗ್ಬಿಡ್ತಾರೆ. ಕೋಪದಲ್ಲಿ ಸಂಜಯ್ ಎದುರೇ ಅವನ ನಂಬರ್ ಡಿಲೀಟ್ ಮಾಡಿ ಇನ್ ಮುಂದೆ ನಿನ್ ಲೈಫಿಗೆ ನಾನು ಯಾವತ್ತೂ ಬರಲ್ಲ ಅಂತ ಹೇಳಿ ಹೊರಟೋಗ್ತಾರೆ. ಆದ್ರೆ ಟ್ರೈನ್ ಹತ್ತಿದ್ಮೇಲೆ ಸಂಜಯ್ ಕರೆಯಿಂದ ಒಂದು ಗಿಫ್ಟ್ ಸಿಗುತ್ತೆ. ಅದರೊಳಗೆ ಒಂದು ಲೆಟರ್ ಇರುತ್ತೆ. ನಿನ್ ಕನಸುಗಳನ್ನ ಬಿಡಬೇಡ, ನಿನ್ ಓದು ಮುಗಿಸು, ಒಳ್ಳೆ ಡಾಕ್ಟರ್ ಆಗು, ನಿನ್ ಮಗುನ ಯಾವಾಗ ಬೇಕಾದ್ರೂ ಬಂದು ನೋಡು, ಮತ್ತೆ ನಿನ್ ಕೋಪ ತಣ್ಣಗಾದ್ಮೇಲೆ ನನಗ್ ಕಾಲ್ ಮಾಡು. ಅದನ್ನ ಓದಿ ಮೆಡಿ ಫುಲ್ ಇಮೋಷನಲ್ ಆಗ್ತಾಳೆ. ನಂತರ ಅಮೆರಿಕಾಗೆ ವಾಪಸ್ ಹೋಗ್ತಾಳೆ. ಅಲ್ಲಿಗೆ ಹೋದ್ಮೇಲೆ ತನ್ನ ಓದಿನ ಮೇಲೆಯೇ ಫುಲ್ ಫೋಕಸ್ ಮಾಡ್ತಾಳೆ. ಮಧ್ಯೆ ಮಧ್ಯೆ ಸಂಜಯ್ ನೆನಪು ಬಂದ್ರೂ ತನ್ನ ಕೆರಿಯರ್ಗಾಗಿ ಇಮೋಷನ್ಸ್ ನ ಸೈಡ್ಗೆ ಇರ್ತಾಳೆ. ಹೀಗೆ 5 ವರ್ಷ ಕರೆಯುತ್ತೆ. ಮೆಡಿ ಕೊನೆಗೂ ಮೆಡಿಕಲ್ ಸ್ಟಡೀಸ್ ಮುಗಿಸಿ ಡಾಕ್ಟರ್ ಆಗ್ತಾಳೆ. ಗ್ರಾಜುಯೇಷನ್ ಸೆರೆಮೋನಿಗೆ ಸಂಜಯ್ ಕೂಡ ಬರ್ತಾನೆ. ದೂರದಿಂದ ಅವಳನ್ನ ನೋಡ್ತಾ ಅವನ ಮುಖದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕಾಣಿಸುತ್ತೆ. ಅವರ ಮಗು ಕೂಡ ಈಗ ಚೆನ್ನಾಗಿ ದೊಡ್ಡವನಾಗಿ ಬೆಳೆದಿರ್ತಾನೆ. ಆಗ ಮೆಡಿ ಮತ್ತೆ ಅದೇ ಪ್ರಶ್ನೆ ಕೇಳ್ತಾಳೆ, ನಾನೀಗ ನೀನ್ ಹೇಳಿದ್ದೆಲ್ಲ ಫಾಲೋ ಮಾಡಿದ್ದೀನಿ, ಓದು ಮುಗಿಸಿದ್ದೀನಿ, ಡಾಕ್ಟರ್ ಕೂಡ ಆಗಿದ್ದೀನಿ. ಈಗ ಹೇಳು, ನೀನ್ ನನ್ನನ್ನ ಮದುವೆ ಆಗ್ತೀಯಾ? ಸಂಜಯ್ ಮತ್ತೆ 20 ವರ್ಷದ ಏಜ್ ಗ್ಯಾಪ್ ಬಗ್ಗೆ ಹೇಳ್ತಾನೆ. ಆಗ ಮೆಡಿ ನಗ್ತಾ, ಈ 20 ವರ್ಷದ ಏಜ್ ಗ್ಯಾಪ್ ಇರ್ಲಿಲ್ಲ ಅಂದ್ರೆ ನೀವ್ ನನ್ನ ಪ್ರೀತಿಸ್ತಿದ್ರ ಅಂತ ಕೇಳ್ತಾಳೆ. ಈ ಪ್ರಶ್ನೆಗೆ ಉತ್ತರ ಸಂಜಯ್ ಮೊದಲೇ ಆ ಲೆಟರ್ ನಲ್ಲಿ ಕೊಟ್ಟಿರ್ತಾನೆ. ಈ ಏಜ್ ಗ್ಯಾಪ್ ಇರ್ಲಿಲ್ಲ ಅಂದ್ರೆ ಬಹುಶಃ ನಾನ್ ನಿನ್ನನ್ನ ಯಾವತ್ತೂ ನನ್ನ ಲೈಫ್ ನಿಂದ ದೂರ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ನಿಜ ಏನಂದ್ರೆ ಮೆಡಿ ಅವನ್ ಲೈಫ್ಗೆ ಬಂದ ಮೇಲೆ ಸಂಜಯ್ ಪೂರ್ತಿಯಾಗಿ ಬದಲಾಗಿದ್ದ. ಬರೀ ದುಡ್ಡು, ಬಿಸ್ನೆಸ್ ಮತ್ತು ಕೆಲಸದ ಸುತ್ತ ತಿರುಗ್ತಿದ್ದ ಅವನಿಗೆ ಫ್ಯಾಮಿಲಿಯ ನಿಜವಾದ ಬೆಲೆ ಗೊತ್ತಾಗಿತ್ತು. ಚಿಕ್ಕ ವಯಸ್ಸಿನಲ್ಲಿ ಅಪ್ಪನ 2ನೇ ಮದುವೆ ನೋಡಿ ಲೈಫ್ನಲ್ಲಿ ಮದುವೆನೇ ಆಗಲ್ಲ ಅಂತ ತೀರ್ಮಾನಿಸಿದ್ದ ಅದೇ ಮನುಷ್ಯನ ಮನಸ್ಸಲ್ಲಿ ಈಗ ಮೆಡಿ ಮೇಲೆ ಪ್ರೀತಿ ಹುಟ್ಟಿತ್ತು. ಅವನು ಮೆಡಿನ ಯಾವತ್ತೂ ದ್ವೇಷದಿಂದ ದೂರ ಮಾಡಿರಲಿಲ್ಲ. ಅವಳ ಫ್ಯೂಚರ್ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಮಾತ್ರ ಹಿಂದೆ ಸರಿತಿದ್ದ. ಇವಾಗ ಮೆಡಿ ಡಾಕ್ಟರ್ ಆಗಿದ್ದಾಳೆ. ತನ್ನ ಕನಸನ್ನ ನನಸು ಮಾಡ್ಕೊಂಡಿದ್ದಾರೆ. ಅವರ ಮಗು ಕೂಡ ದೊಡ್ಡವನಾಗಿದ್ದಾನೆ. ಹೀಗಾಗಿ ಈಗ ಅವಳನ್ನ ದೂರ ಇದಕ್ಕೆ ಸಂಜಯ್ ಹತ್ರ ಯಾವ ಕಾರಣನೂ ಉಳಿದಿರಲ್ಲ. ಕೊನೆಗೂ ಸಂಜಯ್ ಮೆಡಿ ಹತ್ರ ಹೋಗ್ತಾನೆ. ಕಥೆಯ ಕೊನೆಯಲ್ಲಿ ಸಂಜಯ್, ಮೆಡಿ ಮತ್ತು ಅವರ ಮಗು ಮೂವರು ಒಟ್ಟಿಗೆ ನಿಂತು ಸೂರ್ಯೋದಯ ನೋಡ್ತಾ ಇರ್ತಾರೆ. ಯಾವ ಸಂಬಂಧವನ್ನ ಸಂಜಯ್ ಇಡೀ ಲೈಫ್ ಒಪ್ಕೊಳ್ಳಕ್ಕೆ ರೆಡಿ ಇರ್ಲಿಲ್ವೋ, ಕೊನೆಗೆ ಅದೇ ಸಂಬಂಧ ಅವನ ಜೀವನದ ಅತಿ ಸುಂದರವಾದ ಭಾಗ ಆಗೋಗುತ್ತೆ. ಈ ಸಿನಿಮಾ ಒಂದು ಸುಂದರ ಹಿಂಟ್ ಕೊಟ್ಟು ಮುಗಿಯುತ್ತೆ. ಮುಂದೆ ಸಂಜಯ್ ಮತ್ತು ಮೆಡಿ ಮದುವೆ ಆಗ್ತಾರೆ. ಅವರ ಫ್ಯಾಮಿಲಿ ಯಾವಾಗ್ಲೂ ಜೊತೆಯಾಗಿರುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ವಿಶ್ವನಾಥ್ ಅಂಡ್ ಸನ್ಸ್ ಸಿನಿಮಾದ ಪೂರ್ತಿ ಕಥೆ. ಸಂಜಯ್ ಮತ್ತು ಮೆಡಿ ಕಥೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಖಂಡಿತ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ಸಿನಿಮಾದ ಇನ್ನೊಂದು ಸಖತ್ ಕಥೆಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ.